ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಕೆಎಂಡಿಸಿ ಕಾಯ್ದೆ ಕಡ್ಡಾಯವಾಗಿ ಜಾರಿಗೆ ಖಾಸಗಿ ಆಸ್ಪತ್ರೆಗಳು ಸಹಕರಿಸಿ, ಉಲ್ಲಂಘಿಸಿದರೆ ಕ್ರಮ. ಡಿಸಿ ನಿತೀಶ್. ರಾಜ್ಯ ಸರ್ಕಾರ ಆಶಾ ಕಾರ್ಯಕರ್ತೆಯರಿಗೆ ಕೊಟ್ಟ ಭರವಸೆ ಜಾರಿಗೊಳಿಸಲು ಆಗ್ರಹಿಸಿ ಆಗಸ್ಟ್ 12ರಿಂದ 3 ದಿನ ರಾಜ್ಯಾದ್ಯಂತ ಆಶಾ ಕಾರ್ಯಕರ್ತೆಯರ ಅಹೋರಾತ್ರಿ ಪ್ರತಿಭಟನೆ. ಸೋಮಶೇಖರ್. ಆಗಸ್ಟ್ 8ರಿಂದ ಕೃಷಿ ವಿಶ್ವವಿದ್ಯಾಲಯ ಮೈದಾನದಲ್ಲಿ ಅಗ್ನಿವೀರ ಸೈನಿಕ ನೇಮಕಾತಿ ರ್ಯಾಲಿ, ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆ. ಪರಿಶಿಷ್ಟ ಜಾತಿಗಳ ಒಳ ಮೀಸಲು ಜಾರಿಗೆ ಸರ್ಕಾರ ವಿಳಂಬ ಖಂಡಿಸಿ ಪ್ರತಿಭಟನಾ ರ್ಯಾಲಿ. ಯೂರಿಯಾ ಗೊಬ್ಬರದಿಂದ ಕ್ಯಾನ್ಸರ್ ರೋಗ ಹೇಳಿಕೆ, ಕೊಪ್ಪಳ ಜೇಡಿ ರುದ್ರಪ್ಪ ವಿರುದ್ಧ ಅಮಾನತಿಗೆ ನಾಗನಗೌಡ ಆಗ್ರಹ. ಡಾಕ್ಟರ್ ಜಿ ಪರಮೇಶ್ವರ ಸರಳ ಸಜ್ಜನಿಗೆ ರಾಜಕಾರಣಿ, ಮಲ್ಲೇಶ್ ಕೊಲಿಮಿ. ನಗರದ ಜನರಿಗೆ ಮೂಲಭೂತ ಸೌಕರ್ಯ ಒದಗಿಸಲು ಒತ್ತಾಯಿಸಿ ಎಸ್ಯುಸಿಐ ಮನವಿ. ಅಗಲಿದ ಸಿಂಧನೂರು ಪತ್ರಕರ್ತ ಶರಣಗೌಡ ನಿಧನಕ್ಕೆ ಪತ್ರಕರ್ತರ ಸಂಘದಿಂದ ಸಂತಾಪ. ಆಗಸ್ಟ್ 20ರಂದು ದೇವರಾಜ ಅರಸು ಜಯಂತಿ, ಶಿಸ್ತುಬದ್ಧ ಆಚರಣೆಗೆ ಎಡಿಸಿ ಶಿವಾನಂದ ಭಜಂತ್ರಿ ಸಲಹೆ. ಅರಕೇರ ತಾಲೂಕಿನ ಆರ್ದರ್ತಿ ಅಂಗನವಾಡಿ ಕೇಂದ್ರ ಸಿಲಿಂಗ್ ಕುಸಿದು ಬಿದ್ದು ಕಾರ್ಯಕರ್ತೆಗೆ ಗಂಭೀರ ಗಾಯ. ವಾರ್ತೆಗಳ ವಿವರ. ಜಿಲ್ಲೆಯಲ್ಲಿ ಸಾಕಷ್ಟು ಆಸ್ಪತ್ರೆ ಮತ್ತು ಕ್ಲಿನಿಕ್ಗಳು ಕೆಪಿಎಂಇ ಕಾಯ್ದೆ ಅಡಿ ನಿಯಮಗಳನ್ನು ಪಾಲನೆ ಮಾಡದೇ ಇರುವುದು ಕಂಡು ಬಂದಿದ್ದು, ಕೆಪಿಎಂಇ ಕಾಯ್ದೆ ಬಗ್ಗೆ ಸರಿಯಾದ ಮಾಹಿತಿ ತಿಳಿದುಕೊಂಡು ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡುವುದರ ಜೊತೆಗೆ ಆಸ್ಪತ್ರೆಗಳು ಕುಡಿಯುವ ನೀರು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು. ಕಾರ್ಯಾಗಾರದಲ್ಲಿ ಮಾಹಿತಿ ಪಡೆದುಕೊಂಡು ಪಾಲನೆ ಮಾಡಲು ಜಿಲ್ಲಾಧಿಕಾರಿ ನಿತೀಶ್ ಕೆ ಹೇಳಿದರು. ಅವರಿಂದು ನಗರದ ನೂತನ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಭಾರತೀಯ ವೈದ್ಯಕೀಯ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಕೆಪಿಎಂಇ ಹಾಗೂ ಪಿಸಿ ಮತ್ತು ಪಿಎನ್ಡಿಟಿ ಕಾಯ್ದೆಯ ಕುರಿತು ಹಮ್ಮಿಕೊಂಡ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಜಿಲ್ಲೆಯಲ್ಲಿ ಸಾಕಷ್ಟು ಆಸ್ಪತ್ರೆ ಮತ್ತು ಕ್ಲಿನಿಕ್ಗಳು ಕೆಪಿಎಂಇ ಕಾಯ್ದೆ ಬಗ್ಗೆ ಗೊತ್ತಿದ್ದರೂ ಅದರಲ್ಲಿನ ಮಾರ್ಗಸೂಚಿಗಳನ್ನು ಪಾಲನೆ ಮಾಡದೇ ಇರುವುದರಿಂದ ಇತ್ತೀಚೆಗೆ ದೂರು ಹಿನ್ನೆಲೆಯಲ್ಲಿ ಬೆಂಗಳೂರಿನಿಂದ ತಂಡ ಬಂದು ಪರಿಶೀಲನೆ ನಡೆಸಿ ದಂಡ ವಿಧಿಸಿ ಕ್ರಮ ವಹಿಸಿದ್ದಾರೆ. ಇದರಿಂದ ಜಿಲ್ಲಾಡಳಿತಕ್ಕೆ ಒಂದು ಕಳಂಕವಾಗಿದೆ. ಕೆಪಿಎಂಇ ಕಾಯ್ದೆ ಸರಿಯಾಗಿ ಪಾಲನೆ ಮಾಡಲು ಮತ್ತು ಮಾಹಿತಿ ಕಾರ್ಯಾಗಾರದ ಉದ್ದೇಶವಾಗಿದೆ ಎಂದರು. ಗ್ರಾಮೀಣ ಭಾಗದಲ್ಲಿ ಆರ್ಎಂಪಿ ವೈದ್ಯರುಗಳು ಮತ್ತು ಕ್ಲಿನಿಕ್ ಇಟ್ಟುಕೊಂಡು ಜನರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಡೋಸ್ ನೀಡುತ್ತಿದ್ದು, ಅದಕ್ಕೆ ಸಾರ್ವಜನಿಕ ಅಪಾಯಕ್ಕೆ ಸಿಲುಕುವಂತಾಗಿದೆ. ಕಾಯ್ದೆಯ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳದೆ ಪರವಾನಗಿ ಇಲ್ಲದೆ ನಡೆಸುತ್ತಿದ್ದು, ಅಂತವರ ವಿರುದ್ಧ ಪರಿಶೀಲಿಸಿ ಕ್ರಮ ವಹಿಸಲು ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಒಂದು ಸಮಿತಿ ರಚನೆ ಮಾಡಲಾಗಿದೆ. ಆಸ್ಪತ್ರೆ ಮತ್ತು ಕ್ಲಿನಿಕ್ ಮತ್ತು ಆರ್ಎಂಪಿ ವೈದ್ಯರುಗಳಿರುವ ಕಡೆ ತೆರಳಿ ಪರಿಶೀಲನೆ ಮಾಡಬೇಕು. ಉಲ್ಲಂಘನೆಯಾದಲ್ಲಿ ದಂಡ ವಿಧಿಸಿ ದೂರು ದಾಖಲು ಮಾಡಬೇಕು ಎಂದರು. ಒಂದು ಹಾಸ್ಪಿಟಲ್ ನಡೆಸ್ತಾರೆ, ಕ್ಲಿನಿಕ್ ನಡೆಸ್ತಾರೆ. ಸೊ ಅವ್ರಿಗೆ ಕೆಪಿಎಂಇ ಆಕ್ಟ್ ಬಗ್ಗೆ ಸಾಕಷ್ಟು ಮಾಹಿತಿಯ ಕೊಡ್ತಾ ಇದೆ. ಸೊ ನಾವು ಯಾಕೆ ಅವ್ರನ್ನ ಅಲ್ಲಿ ಪ್ರಶ್ನೆ ಮಾಡಿದಾಗ ಯಾಕೆ ನೀವು ಇದು ಫಾಲೋ ಮಾಡಿಲ್ಲ ಅಂದ್ರೆ, ಫಸ್ಟ್ ಆನ್ಸರ್ ಅವ್ರು ಹೇಳಿದ್ರು ನಮ್ಗೆ ಮಾಹಿತಿ ಇರಲಿಲ್ಲ. ಎರಡನೇದು ನಮ್ಗೆ ಏನ್ ಕಂಡು ಬಂತು, ಮೊನ್ನೆ ಒಂದು 2 ತಿಂಗಳ ಹಿಂದೆ ಬೆಂಗಳೂರಿಂದ ಒಂದು ಟೀಮ್ ಬಂದು ಪಿಸಿಪಿಎನ್ಡಿಟಿದು ಕೆಲವೊಂದು ಕಡೆ ಎಲ್ಲ ರೈಡ್ ಮಾಡಿದ್ರು. ಸೊ ಆವಾಗ ಕೆಲವೊಂದು ಪ್ರತಿಷ್ಠಿತ ಕ್ಲಿನಿಕ್ ಅಲ್ಲಿ ಬೇಸಿಕ್ ಪಿಸಿಪಿಎನ್ಡಿಟಿ ಆಕ್ಟ್ ಅಲ್ಲಿ ಬೇಸಿಕ್ ಡಾಕ್ಯುಮೆಂಟೇಶನ್ ಮಾಡೋದಿದೆ.
ಸೊ ಆ ಬೇಸಿಕ್ ಡಾಕ್ಯುಮೆಂಟೇಶನ್ ಮಾಡಿಲ್ಲ ಅಂತ ಅವ್ರದ್ದು ಐಟಮ್ ಎಲ್ಲ ಸೀಸ್ ಆಗಿ ಒಂದ್ ಸ್ವಲ್ಪ ಇಶ್ಯೂಸ್ ಆಯಿತು. ಸೊ ಇದೆರಡು ನೋಡಿದಾಗ ಮೊದಲನೇದಾಗಿ ನಂಗೆ ಏನು ಅನಿಸ್ತು, ಫಸ್ಟು ಸೊ ನಾವೆಲ್ಲ ಇರೋದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, DHO ಇರ್ಬೋದು, IMA ಇರ್ಬೋದು, ಡಾಕ್ಟರ್ಸ್ಗೆ ಫೆಸಿಲಿಟೇಟ್ ಮಾಡಕ್ಕೆ. ಸೊ ಡಾಕ್ಟರ್ಸ್ ಈಗ ಪರ್ಟಿಕ್ಯುಲರ್ಲಿ ಬೇರೆ ಜಿಲ್ಲೆಗೆ ಕಂಪೇರ್ ಮಾಡಿದ್ರೆ, ಬೇರೆ ಸಿಟಿ ಕಂಪೇರ್ ಮಾಡಿದ್ರೆ, ನಮ್ಮ ಸಿಟಿಯಲ್ಲಿ ಅತ್ಯಂತ ಹೆಚ್ಚು ಡಾಕ್ಟರ್ಸ್ ಇದ್ದಾರೆ. ಸೊ ಇದೊಂದು ಒಳ್ಳೆ ವಿಷಯ. ಬಟ್ ಡಾಕ್ಟರ್ಸ್ನ ಇನ್ನೂ ಚೆನ್ನಾಗಿ, ಇನ್ನೂ ಜಾಸ್ತಿ ಅವರು ಸರ್ವಿಸ್ ಕೊಡಕ್ಕೆ ಏನು ನಾವು ಫೆಸಿಲಿಟೇಟ್ ಮಾಡಬೇಕು ಅದು ನಮ್ಮ ಕೆಲಸ. ಸೊ ಅದಕ್ಕೆ ರಿಲೆವೆಂಟ್ ಆಗಿ ಏನಾಗುತ್ತೆ, ಯಾರೋ ಬೆಂಗಳೂರಿಂದ ಬಂದು ರೈಡ್ ಮಾಡೋದು, ಅಥವಾ ಯಾರೋ ಇಲ್ಲ ಇಂಥ ಕ್ಲಿನಿಕ್ ಅಲ್ಲಿ ಇಂಥ ಫೆಸಿಲಿಟಿ ಮಾಡ್ತಾ ಇಲ್ಲ, KPME ಆಕ್ಟ್ ಫಾಲೋ ಮಾಡ್ತಾ ಇಲ್ಲ ಅಂದಾಗ, ಸೊ ಅದು ಫಸ್ಟ್ ಎಂಬ್ಯಾರಸ್ಮೆಂಟ್ ಆಗೋದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್. ಯಾಕೆ ಅಂದ್ರೆ ಸೊ ಬೇರೆ ಕಡೆಯಿಂದ ಬಂದು ಇಲ್ಲಿ ತಪ್ಪು ಹುಡುಕಿದಾಗ ಫಸ್ಟ್ ಏನು ಬರುತ್ತೆ, ನಾವೇನ್ ಮಾಡ್ತಾ ಇದ್ದೀವಿ ಅಂತ ಪ್ರಶ್ನೆ ಬರುತ್ತೆ. ಸೊ ಎರಡನೇದು ಇಲ್ಲಿ ಬಹುತೇಕ ಡಾಕ್ಟರ್ಸ್ ತುಂಬಾ ಕಮಿಟೆಡ್ ಆಗಿ ತುಂಬಾ ಚೆನ್ನಾಗಿ, ಈಗ ಯಾಕಂದ್ರೆ ನಮ್ದು ಮೈಸೂರು, ಮಂಗಳೂರು ತರ ಇಲ್ಲಿ ಪೇಷಂಟ್ಸ್ ಇಲ್ಲ. ಒಂದು ತುಂಬಾ ಅವರಿಗೆ ಅವೇರ್ನೆಸ್ ಇದೆ, ಮತ್ತೆ ಪೇಷಂಟ್ಸ್ ಪೇಯಿಂಗ್ ಕೆಪಾಸಿಟಿನೂ ತುಂಬಾ ಕಡಿಮೆ ಇದೆ. ಸೊ ಅದನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೊಂಡು ಸೊ ಅವ್ರಿಗೆ ಎಷ್ಟು ಸಾಧ್ಯ ಆಗುತ್ತೆ. ಕಾಯ್ದೆಯು ಜಾರಿಯಾಗಿ ಸುಮಾರು ವರ್ಷಗಳಾದರೂ ಪಾಲನೆ ಮಾಡದೇ ಇರುವುದರಿಂದ ಸಾಕಷ್ಟು ಅನಾಹುತಗಳು ನಡೆಯುತ್ತಿವೆ. ಸರ್ಕಾರ ಈ ಬಗ್ಗೆ ಎಚ್ಚೆತ್ತುಕೊಂಡಿದೆ. ಕಾಯ್ದೆಯಡಿ ಕ್ರಮಕ್ಕೆ ಮುಂದಾಗಿದ್ದು, ಜಿಲ್ಲೆಯಲ್ಲಿ ಎಲ್ಲ ಆಸ್ಪತ್ರೆಗಳು ಮತ್ತು ಕ್ಲಿನಿಕ್ಗಳು ಬಗ್ಗೆ ಮಾಹಿತಿ ಪಡೆದುಕೊಂಡು ಪರಿಶೀಲನೆ ಮಾಡಬೇಕು. IMA ವೈದ್ಯಕೀಯ ಸಂಘವು ಇದಕ್ಕೆ ಬೆಂಬಲವಾಗಿದ್ದು, ಕಾಯ್ದೆಯನ್ನು ಪಾಲನೆ ಮಾಡುವಂತೆ ಸೂಚಿಸಿದೆ ಎಂದರು. IMA ಅಧ್ಯಕ್ಷ ಶೈಲೇಶ್ ಅಮರ್ಖೇಡ್ ಮಾತನಾಡಿ, ಜಿಲ್ಲೆಯಲ್ಲಿರುವ ಅನೇಕ ಆಸ್ಪತ್ರೆ ಮತ್ತು ಕ್ಲಿನಿಕ್ಗಳು KPME ಕಾಯ್ದೆ ಬಗ್ಗೆ ಮಾಹಿತಿ ಇಲ್ಲ, ಇದ್ದರೂ ಸರಿಯಾಗಿ ಗೊತ್ತಿಲ್ಲ, ಪಾಲನೆ ಮಾಡುತ್ತಿಲ್ಲ. 1994ರಲ್ಲಿ ಕಾಯ್ದೆ ಜಾರಿಯಾಗಿದೆ. ಆಸ್ಪತ್ರೆಯಲ್ಲಿ ಗುಣಮಟ್ಟದ ಆರೋಗ್ಯವು ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ದೊರೆಯಲು ಈ ಕಾಯ್ದೆ ಜಾರಿಗೊಳಿಸಲಾಗಿದೆ ಎಂದರು. ಯಾವ ರೀತಿಯಾಗಿ ದುರುಪಯೋಗ ಮಾಡುವುದರಿಂದ ಆಗ್ತಕ್ಕಂಥ ಸಮಾಜದ ಮೇಲಿನ ಬದಲಾವಣೆಗಳನ್ನು ನೋಡಿ ದಿನೇ ದಿನೇ ಗಂಡು ಮತ್ತು ಹೆಣ್ಣಿನ ಅನುಪಾತವನ್ನು ಹೆಚ್ಚಿನ ಮಟ್ಟದಲ್ಲಿ ಕಡಿಮೆ ಆಗ್ತಿರೋದಂಥ ಒಂದು ವಿಷಯ. ಮತ್ತು 70-80ದಲ್ಲಿ ಬಂದಂಥ ಆವಿಷ್ಕಾರದಿಂದ ಬಂದಂಥ ಅಲ್ಟ್ರಾಸೋನೋಗ್ರಫಿಯನ್ನು ಉಪಯೋಗ ಮಾಡಿಕೊಂಡು ಸುಮಾರು ಉತ್ತರ ಭಾರತದಲ್ಲಿ ರಾಜಸ್ಥಾನ್, ಡೆಲ್ಲಿ, ಹರಿಯಾಣ, ಪಂಜಾಬ್ ಅಂತ ರಾಜ್ಯಗಳಲ್ಲಿ ಒಂದು ಲಿಂಗ ಪತ್ತೆ ಹಚ್ಚಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಫಿಮೇಲ್ ಫಿಟೋಸೈಡ್ ಮಾಡಿರುವುದರಿಂದ, ಸುಮಾರು ಅನುಪಾತ ಕಡಿಮೆಯಾಗಿರುವುದರಿಂದ ಈ ಕಾನೂನನ್ನು 1900 ಯಾವ ರೀತಿಯಾಗಿ ಇದನ್ನು ಸರಿಪಡಿಸಬೇಕು ಅಂತ ಅಂದ ಮೇಲೆ 96ರಲ್ಲಿ ಇದಕ್ಕೆ ಬೇಕಾಗ್ತಕ್ಕಂಥ ಕಾನೂನುಗಳನ್ನು ಮಾಡಿದರು. ಅದಕ್ಕೆ ಇದು 1994 ಆ್ಯಕ್ಟ್, ಬಟ್ ರೂಲ್ಸ್ ಆರ್ ಫ್ರೇಮ್ಡ್ ಇನ್ 1996. ಸೊ ಈ ಕಾನೂನಿನಡಿಯಲ್ಲಿ ನಾವು ಮಾಡೋಕ್ಕೆ ಈ ಎಲ್ಲ ಕಾರಣಗಳಿರೋದ್ರಿಂದ ವೈದ್ಯಕೀಯ ವಿಜ್ಞಾನದಲ್ಲಿ ಆಗ್ತಕ್ಕಂಥ ಆವಿಷ್ಕಾರದಿಂದ ನಾನಾ ವಿಷಯಗಳನ್ನು ನಾವು ತಿಳ್ಕೊಳ್ತೀವಿ. ನಾವು ಮೊದಲು ನಮ್ಮ ವೈಜ್ಞಾನಿಕ ಹೆಚ್ಚಿನ ಬದಲಾವಣೆ ಆಗದೇ ಇದ್ದಾಗ, ಅಥವಾ ಅಲ್ಟ್ರಾಸೌಂಡ್ ಆಗಲಿ, ಅಥವಾ ಇವಾಗಿನ ನಾವು ಅಮೈನೋ ಸಿಂಥಸಿಸ್ ಅಂತ ಇವೆಲ್ಲ ಬೇರೆ ಬೇರೆ ವಿಧಾನಗಳನ್ನು, ಪ್ರೊಸೀಜರ್ಸ್ ಏನು ಮಾಡ್ತಾ ಇದ್ದೀವಿ, ಆ ಪ್ರೊಸೀಜರ್ಸ್ನಿಂದ ನಮ್ಮಲ್ಲಿ ಕೆಲವೊಂದು ಕಾಯಿಲೆಗಳನ್ನು ಬರ್ತಕ್ಕಂಥದ್ದನ್ನು ನಾವು ಮುಂಚೆ ಗುರುತಿಸ. KPME ಕಾಯ್ದೆ ಉಲ್ಲಂಘನೆ ಮಾಡುವವರ ವಿರುದ್ಧ ಕ್ರಮ ವಹಿಸಲು ಮುಂದಾಗಿದೆ. ವೈದ್ಯಕೀಯ ವೃತ್ತಿಯಲ್ಲಿ ತೊಡಗಿಕೊಂಡಿರುವ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು, ಸಂಪನ್ಮೂಲ ವ್ಯಕ್ತಿ ಡಾಕ್ಟರ್ ಶಿವಪ್ಪ ಮಾಲಿಪಾಟೀಲ್ ಇದ್ದರು. ಆಶಾ ಕಾರ್ಯಕರ್ತೆಯರು ಎದುರಿಸುತ್ತಿರುವ ವಿವಿಧ ಸಮಸ್ಯೆಗಳಿಗೆ ಕಳೆದ 7 ತಿಂಗಳ ಹಿಂದೆ ಸಿಎಂ ನೀಡಿರುವ ನಿರ್ದೇಶನಗಳು ಜಾರಿಯಾಗದೆ ಹೋಗಿರುವುದನ್ನು ಖಂಡಿಸಿ ಆಗಸ್ಟ್ 12ರಿಂದ 3 ದಿನ ರಾಜ್ಯಾದ್ಯಂತ ಆಶಾ ಕಾರ್ಯಕರ್ತೆಯರ ಅಹೋರಾತ್ರಿ ಪ್ರತಿಭಟನೆ ನಡೆಸಲು ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ನಿರ್ಧರಿಸಿದೆ ಎಂದು ರಾಜ್ಯಾಧ್ಯಕ್ಷ ಕೆ. ಸೋಮಶೇಖರ್ ಯಾದಗಿರಿ ಹೇಳಿದರು.
ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಆಶಾ ಕಾರ್ಯಕರ್ತೆಯರಿಗೆ 15,000 ರೂಪಾಯಿ ನಿಶ್ಚಿತ ಗೌರವಧನ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಜನವರಿ 7ರಿಂದ 10ರವರೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಮಟ್ಟದ ಅನಿರ್ದಿಷ್ಟ ಹೋರಾಟ ನಡೆಸಿತ್ತು. ಜನವರಿ 10ರಂದು ಮುಖ್ಯಮಂತ್ರಿಗಳು ಸಭೆ ಕರೆದು ಆರೋಗ್ಯ ಸಚಿವರ ಸಮ್ಮುಖದಲ್ಲಿ ಸಭೆ ನಡೆಸಲಾಗಿತ್ತು. ಸಭೆಯಲ್ಲಿ ಆಶಾ ಕಾರ್ಯಕರ್ತೆಯರಿಗೆ ವ್ಯತ್ಯಾಸ ಹಣ 10,000 ರೂಪಾಯಿ ಗ್ಯಾರಂಟಿಯಾಗಿ ದೊರೆಯುವಂತೆ ಮಾಡುವುದು, ಆಶಾ ಕಾರ್ಯಕರ್ತೆಯರಿಗೆ 1,000 ರೂಪಾಯಿ ಹೆಚ್ಚಳ ಮಾಡುವುದು ಸೇರಿ ಇತರೆ ಬೇಡಿಕೆಗಳಿಗೆ ಮುಖ್ಯಮಂತ್ರಿಗಳು ನಿರ್ದೇಶನ ನೀಡಿದರು. ಆರೋಗ್ಯ ಇಲಾಖೆ ಆಯುಕ್ತರು ಪ್ರತಿಭಟನಾ ಸ್ಥಳಕ್ಕೆ ಬಂದು ಘೋಷಣೆ ಮಾಡಿದ್ದರು. ಆದರೆ 7 ತಿಂಗಳಾದರೂ ಯಾವ ಭರವಸೆಯೂ ಈಡೇರಿಲ್ಲ. ಸಭೆ ನಡೆದ ನಂತರ 2,000 ಸುಗಮಕಾರರನ್ನು ಸೇವೆಯಿಂದ ತೆಗೆದುಹಾಕಿದ್ದಾರೆ. 60 ವರ್ಷ ವಯಸ್ಸಾದ ಆಶಾ ಕಾರ್ಯಕರ್ತೆಯರಿಗೆ ದಿಢೀರ್ ತೆಗೆದು ಹಾಕಿದ್ದಾರೆ. 41,000 ಆಶಾ ಕಾರ್ಯಕರ್ತೆಯರನ್ನು ಮೌಲ್ಯಮಾಪನ ಮಾಡುವ ಆದೇಶ ಹೊರಡಿಸಲಾಗಿದೆ. ಆಶಾ ಸಾಫ್ಟ್ ಮೂಲಕ ಆನ್ಲೈನ್ ದಾಖಲಾತಿ ಅವೈಜ್ಞಾನಿಕವಾಗಿದ್ದು ಸೇವೆ ಕಳೆದುಕೊಳ್ಳುವ ಆತಂಕ ಆಶಾ ಕಾರ್ಯಕರ್ತೆಯಲ್ಲಿ ಮೂಡುವಂತಾಗಿದೆ. ಸಭೆಯಲ್ಲಿ ನೀಡಿರುವ ಭರವಸೆಗಳನ್ನು ಜಾರಿಗೊಳಿಸಿ ಕೊಟ್ಟ ಮಾತು ಉಳಿಸಿಕೊಳ್ಳಿ ಎಂದು ಆಗ್ರಹಿಸಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಅಹೋರಾತ್ರಿ ಪ್ರತಿಭಟನೆ ನಡೆಯಲಿದೆ. ಸರ್ಕಾರ ನಡೆಯೇ ಪ್ರತಿಭಟನೆಗೆ ಕಾರಣವಾಗಿದೆ. ಸಂಘಟಿತ ಹೋರಾಟಕ್ಕೆ ಆಶಾ ಕಾರ್ಯಕರ್ತೆಯರು ಸಕ್ರಿಯವಾಗಿ ಬೆಂಬಲಿಸಿ ಯಶಸ್ಸುಗೊಳಿಸುವಂತೆ ಮನವಿ ಮಾಡಿದರು. ಸಿದ್ದರಾಮಯ್ಯ ಅವರು ಏನೇನು ಮುಖ್ಯಮಂತ್ರಿಗಳಾಗಿ ಅವರು ಇಷ್ಟೊಂದು ಭರವಸೆಗಳನ್ನು ನಾನು ಈಡೇರಿಸಿದ್ದೀನಿ. ನಮ್ಮ ಏನೋ ಅಲ್ಲ ಇದರಲ್ಲಿ ಪ್ರಣಾಳಿಕೆಯಲ್ಲಿ ಹೇಳಿದಂತ 95% 98% ಭರವಸೆಗಳು ಈಡೇರಿಸಿ ಅಂತ ಹೇಳಿದ್ರೆ ನಾವು ಕೇಳ್ತಾ ಇದ್ದೀವಿ. ಈಗ ಇವರು ಆ ಲಿಸ್ಟ್ ನಲ್ಲಿ ಇದಾರಾ ಇಲ್ಲ, ನೀವು ಮಾತು ಕೊಟ್ಟಿದ್ದೀರಾ ಇಲ್ಲ, ಮಾತು ನಡೆಸಿದ್ದೀರಾ ಇಲ್ಲ ನೀವು. ಆದ್ರೆ ಇವತ್ತು ದುರದೃಷ್ಟ ನಾವು ಹೇಳಬೇಕಾಗಿದೆ, ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಮಾತನ್ನ ಉಳಿಸಿಕೊಂಡಿಲ್ಲ. ಅದಕ್ಕಾಗಿ ನಾವು ಇವತ್ತು ಬೀದಿ ಬಂದಿದ್ದೀವಿ. ಅದಕ್ಕಾಗಿ ನಾವು ಬೆಂಗಳೂರಿಗೆ ಹೋಗ್ತಾ ಇಲ್ಲ. ಅದಕ್ಕಾಗಿ ನಾವು ನಮ್ಮ ಜಾಗದಲ್ಲೇ ನಮ್ಮ ಕೆಲಸಗಳನ್ನು ನಿಲ್ಲಿಸ್ತೀವಿ. ಅವತ್ತು ನಮ್ಮ ಕಾರ್ಯಕರ್ತರು 42,000 ಜನ ಆಶಾ ಕಾರ್ಯಕರ್ತರು ಇದು ಸಬ್ ಸೆಂಟರ್ಗಳಲ್ಲಿ ಅಂದ್ರೆ ಹೆಲ್ತ್ ಆರೋಗ್ಯದ ಉಪಕೇಂದ್ರಗಳಲ್ಲಿ, PSCಗಳಲ್ಲಿ, CSCಗಳಲ್ಲಿ ಮತ್ತು ತಾಲೂಕಾ ಪ್ರತಿಯೊಂದು ಕೆಲಸಗಳು ಅದು ಸಂಬಂಧಪಟ್ಟಂತ ಆರೋಗ್ಯ ಕೆಲಸಗಳನ್ನು ಮಾಡ್ತಾ ಇದ್ರು. ಆ ಎಲ್ಲ ಕೆಲಸಗಳನ್ನ ಬಹಿಷ್ಕಾರ ಮಾಡಿಬಿಟ್ಟು ಅವತ್ತು ಜಿಲ್ಲಾ ಕೇಂದ್ರದಲ್ಲಿ ಬಂದು ಹಗಲು ರಾತ್ರಿ ಕೂತ್ಕೊಂಡ್ರು. ನಮಗೆ ಆದೇಶ ಕೊಡಬೇಕು, ಇದು ಒಂದು ಪ್ರಧಾನ ಬೇಡಿಕೆ. ಎರಡನೇದಾಗಿ ಯಾರು ಬಿಸಿ ಊಟ ಮತ್ತು ಅಂಗನವಾಡಿಯವರಿಗೆ 1,000 ರೂಪಾಯಿ ನೀವು ಹೆಚ್ಚು ಮಾಡಿದ್ರಿ, ಅದೇ ತರನೇ ನಮ್ಮ ಕಾರ್ಯಕರ್ತೆಯರಿಗೆ ಬಜೆಟ್ ನಲ್ಲಿ ನೀವು ಏನು ಕೈ ಬಿಟ್ಟಿದ್ರಿ ಅದು 1,000 ಹೆಚ್ಚು ಮಾಡಬೇಕು. ಕೈ ಬಿಡೋದಕ್ಕೆ ಕಾರಣ ಕೊಡಬೇಕು ಸಕಾರಣ. ಈ ಸಂದರ್ಭದಲ್ಲಿ ಸಂಘದ ಗೌರವಾಧ್ಯಕ್ಷ NS ವೀರೇಶ್, ಮಹೇಶ್ ಚಿಕ್ಕಲಪರ್ವಿ, ಅಣ್ಣಪ್ಪ ಜಿಲ್ಲಾಧ್ಯಕ್ಷ ಈರಮ್ಮ, ಮಲ್ಲಮ್ಮ, ಪ್ರಭಾ, ಚೈತ್ರ, ವಿಮಲಾ ಇದ್ದರು. ಸೇನಾ ನೇಮಕಾತಿಗಾಗಿ ರಾಯಚೂರು ನಗರದಲ್ಲಿ ಸೇನಾ ನೇಮಕಾತಿ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದ್ದು, ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸೇನೆಗೆ ಸೇರಲು ಅಭ್ಯರ್ಥಿಗಳು ರಾಯಚೂರಿಗೆ ಆಗಮಿಸಿದ್ದು, ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆಯನ್ನು ಕೈಗೊಳ್ಳಲಾಗಿದೆ ಎಂದು ಹೇಳಲಾಗುತ್ತಿದೆ. 12,000 ಅಭ್ಯರ್ಥಿಗಳು ಈ ಬಾರಿಯ ಸೇನಾ ನೇಮಕಾತಿ ರ್ಯಾಲಿಯಲ್ಲಿ ಭಾಗವಹಿಸಲಿದ್ದಾರೆ. ಈ ಬಾರಿ 2018ರಲ್ಲಿ ನಡೆದ ಸೇನಾ ನೇಮಕಾತಿಯಲ್ಲಿ ಆದ ಯಾವ ತಪ್ಪುಗಳು, ಲೋಪಗಳು ಆಗದಂತೆ ಜಿಲ್ಲಾಡಳಿತ ಹಾಗೂ ರ್ಯಾಲಿಗೆ ಸಹಕಾರ ನೀಡಿರುವ ಸಂಘ ಸಂಸ್ಥೆಗಳು ಎಚ್ಚರಿಕೆ ವಹಿಸಬೇಕಿದೆ. ನಗರದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಮೈದಾನದಲ್ಲಿ ಆಗಸ್ಟ್ 8ರಿಂದ 25ರವರೆಗೆ 18 ದಿನಗಳ ಕಾಲ ನಡೆಯಲಿರುವ ಸೇನಾ ನೇಮಕಾತಿ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಆಗಸ್ಟ್ 7ರಂದು ಅಭ್ಯರ್ಥಿಗಳ ದಾಖಲಾತಿ ಪರಿಶೀಲನೆ ನಡೆಯಿತು. ಸೇನಾ ನೇಮಕಾತಿಗೆ ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಗಳು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಅಭ್ಯರ್ಥಿಗಳು ಭಾಗವಹಿಸಲಿದ್ದಾರೆ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕ್ರೀಡಾಂಗಣದಲ್ಲಿ ದೈಹಿಕ ಪರೀಕ್ಷೆ ನಡೆಯುತ್ತದೆ. ನೇಮಕಾತಿ ಪ್ರಕ್ರಿಯೆಯಲ್ಲಿ ಸೇನಾ ಮುಖ್ಯಸ್ಥರು ಸೇನೆಗೆ ಸೇರಲು ಅಗತ್ಯವಿರುವ ಎಲ್ಲ ಪರೀಕ್ಷೆಗಳನ್ನು ನಡೆಸಲಿದ್ದು, ಸೇನಾ ಮುಖ್ಯಸ್ಥರು ನಡೆಸುವ ಎಲ್ಲ ಪರೀಕ್ಷೆಗಳಲ್ಲಿ ಅಭ್ಯರ್ಥಿಗಳು ತೇರ್ಗಡೆ ಹೊಂದಿದ್ದಲ್ಲಿ ಸೇನೆಗೆ ಆಯ್ಕೆ ಮಾಡಿಕೊಂಡು ಮುಂದಿನ ಪ್ರಕ್ರಿಯೆ ನಡೆಸಲಾಗುತ್ತದೆ. ಸೇನಾ ರ್ಯಾಲಿಯಲ್ಲಿ ಭಾಗವಹಿಸುವ ಅಭ್ಯರ್ಥಿಗಳಿಗೆ ವಸತಿ ಊಟದ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಹಾಗೂ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಮಾಡಲಾಗುತ್ತಿದೆ. ನಗರದ ಆಶಾಪುರ ರಸ್ತೆಯ ವಾಲ್ಮೀಕಿ ಭವನ, ಮಲಿಯಾಬಾದ್ KEB ಎದುರಿನ ಬಂಜಾರ ಭವನ, ಮಂತ್ರಾಲಯ ರಸ್ತೆಯ KEB ಹತ್ತಿರದ ಮಾದರಿ ಪದವಿ ಮಹಾವಿದ್ಯಾಲಯದಲ್ಲಿ ಉಚಿತ ವಸತಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದಲ್ಲದೆ ನಗರದ ಗಾಂಧಿ ವೃತ್ತದಲ್ಲಿ ಸಂತೋಷಿ ಹಬ್ನಲ್ಲಿರುವ ಖಾಸಗಿ ಹೋಟೆಲ್ನಲ್ಲಿ ಪ್ರತಿ ಅಭ್ಯರ್ಥಿಗೆ 200 ರೂಪಾಯಿಯಂತೆ ಬಾಡಿಗೆ ರೂಪದಲ್ಲಿ ವಸತಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕಳೆದ ಬಾರಿ ನಡೆದ ಸೇನಾ ನೇಮಕಾತಿ ಪ್ರಕ್ರಿಯೆ ಸಂದರ್ಭದಲ್ಲಿ ದೈಹಿಕ ಪರೀಕ್ಷೆ ನೀಡಲು ರಾಜ್ಯದ ಹಲವು ಜಿಲ್ಲೆಗಳಿಂದ ಆಗಮಿಸಿದ್ದ ಅಭ್ಯರ್ಥಿಗಳು ರಸ್ತೆಯ ಪಕ್ಕದಲ್ಲಿ ಫುಟ್ಪಾತ್ಗಳ ಮೇಲೆ ಮಲಗಿದ್ದು ಕಂಡುಬಂದಿತ್ತು. ಜೊತೆಗೆ ಊಟದ ವ್ಯವಸ್ಥೆ ಸರಿ ಇಲ್ಲದ ಕಾರಣ ಅಭ್ಯರ್ಥಿಗಳು ಖಾಸಗಿ ಹೋಟೆಲ್ಗಳಲ್ಲಿ ಊಟ ಮಾಡುವ ಪರಿಸ್ಥಿತಿ ಎದುರಾಗಿತ್ತು. ಈ ಬಾರಿ ಈ ತಪ್ಪುಗಳಾಗದಂತೆ ಮತ್ತು ಹೆಚ್ಚುವರಿಯಾಗಿ ವಸತಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲು ಜಿಲ್ಲಾಡಳಿತ ಮುಂದಾಗಬೇಕಿದೆ.
ಈ ಬಾರಿಯ ಸೇನಾ ನೇಮಕಾತಿ ಪ್ರಕ್ರಿಯೆಗೆ 18 ಲಕ್ಷ ರೂಪಾಯಿಗೂ ಹೆಚ್ಚಿನ ವೆಚ್ಚವಾಗಬಹುದು ಎಂದು ಅಂದಾಜಿಸಲಾಗಿದ್ದು, ಸಂಘ ಸಂಸ್ಥೆಗಳ ಸಹಕಾರದಿಂದ ಊಟಕ್ಕೆ ಬೇಕಾದ ತರಕಾರಿ, ಅಕ್ಕಿ, ಬೇಳೆಕಾಳು ಸೇರಿದಂತೆ ಇನ್ನಿತರ ವಸ್ತುಗಳನ್ನು ಸಿದ್ಧಪಡಿಸಿಕೊಳ್ಳಲಾಗಿದೆ. ರಾಯಚೂರು ಜಿಲ್ಲೆಯಲ್ಲಿ ತುಂಬ ವರ್ಷ ಆದಮೇಲೆ ಆರ್ಮಿ ರಿಕ್ರೂಟ್ಮೆಂಟ್ ರ್ಯಾಲಿನ ನಾವು ಏರ್ಪಾಟ್ ಮಾಡ್ತಾ ಇದ್ದೀವಿ. ಜನರಲಿ ಏನಾಗುತ್ತೆ, ನಮ್ಮ ಜಿಲ್ಲೆಯಲ್ಲಿ ಜಿಲ್ಲೆಯಿಂದ ಸೇನೆಗೆ ಏನು ಸೇರ್ಕೊತಾರೆ ಸಂಖ್ಯೆ ಕಡಿಮೆ ಇದೆ. ಸೊ ನಮ್ಮ ಜಿಲ್ಲೆಯಲ್ಲೇ ಆರ್ಮಿ ರಿಕ್ರೂಟ್ಮೆಂಟ್ ರ್ಯಾಲಿ ಆದರೆ ಇನ್ನೂ ಹೆಚ್ಚಿನ ಜನ ಇದರಿಂದ ಒಂದು ಮೋಟಿವೇಶನ್ ಪಡೆದು ಮುಂದಿನ ದಿನದಲ್ಲಿ ನಮ್ಮ ಜಿಲ್ಲೆಯಿಂದ ಸೇನೆಗೆ ಸೇರೋ ಸಂಖ್ಯೆ ಹೆಚ್ಚಾಗುತ್ತೆ ಅಂತ ನಾವು ಭಾವಿಸಿದ್ದೀವಿ. ಜನರಲಿ ರಾಜ್ಯದಲ್ಲಿ ಅತಿ ಹೆಚ್ಚು ಸೇನೆಗೆ ಸೇರೋದು ಬೆಳಗಾಂ ಜಿಲ್ಲೆ ಮತ್ತು ಆ ಕಡೆ ಬಾಂಬೆ ಕರ್ನಾಟಕ ಜಿಲ್ಲೆಗಳು ಜಾಸ್ತಿ. ಸೊ ಈ ಸಲ ನಾವು ಆರ್ಮಿ ಕರ್ನಲ್ ಎಲ್ಲ ಸೇರಿಕೊಂಡು ನಮ್ಮ ಮುನ್ಸಿಪಾಲ್ಟಿ AC ಎಲ್ಲ ಸೇರಿಕೊಂಡು ಇಲ್ಲಿ ನಾವು ಒಂದು ಚೆನ್ನಾಗಿ 8ನೇ ತಾರೀಕಿಂದ 25ನೇ ತಾರೀಕು ಆಗಸ್ಟ್ ನಾವು ಸುದೀರ್ಘವಾಗಿ ನಾವು ಆರ್ಮಿ ರಿಕ್ರೂಟ್ಮೆಂಟ್ ರ್ಯಾಲಿ ಮಾಡ್ತಾ ಇದ್ದೀವಿ. ಸುಮಾರು ಒಂದು 12,000 ಜನ ಕ್ಯಾಂಡಿಡೇಟ್ಸು ರಾಜ್ಯದ ಬೇರೆ ಬೇರೆ ಕಡೆ, ಪರ್ಟಿಕ್ಯುಲರ್ಲಿ ಬೆಳಗಾಂ, ಕೊಪ್ಪಳ, ಯಾದಗಿರಿ, ಕಲಬುರ್ಗಿ ಕಡೆಯಿಂದ ಮತ್ತು ನಮ್ಮ ಜಿಲ್ಲೆಯವರು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಅವ್ರಿಗೆ ಬೇರೆ ಬೇರೆ ಥರ ಎಕ್ಸಾಮ್ ಆಗುತ್ತೆ, ದೈಹಿಕ ಪರೀಕ್ಷೆ ಆಗುತ್ತೆ. ಸೊ ಅದಾದಮೇಲೆ ಅವರಲ್ಲಿ ಆರ್ಮಿಯವರು ಅವ್ರು ಯಾರು ಸೂಟೇಬಲ್ ಇದ್ದಾರೆ ಅಂತ ನೋಡಿಕೊಂಡು ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಸೊ ನಾವು ಇದರದ್ದು ಈ ಸೆಲೆಕ್ಷನ್ ನಡಿಬೇಕಾದ್ರೆ ಪರ್ಟಿಕ್ಯುಲರ್ ಆಗಿ ನಮ್ಮ ಶಾಲಾ ಮಕ್ಕಳನ್ನು ನಾವು ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ, ಯಾವ ಥರ ಆರ್ಮಿ ಸೆಲೆಕ್ಷನ್ ನಡೆಯುತ್ತೆ. ಸೊ ಅದರಿಂದ ಅವರು ಒಂದು ಸ್ವಲ್ಪ ಮಾಹಿತಿ ಪಡ್ಕೊಂಡು ಅವರು ಒಂದು ಸ್ವಲ್ಪ ಇನ್ಸ್ಪಿರೇಷನ್ ಪಡ್ಕೊಳ್ಳಿ ಅಂತ ಆ ಕ್ರಮನ ನಾವು ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಸೇನಾ ನೇಮಕಾತಿ ರ್ಯಾಲಿಗೆ ಆಗಮಿಸುವ ಅಭ್ಯರ್ಥಿಗಳಿಗಾಗಲಿ ಸೇನಾ ಅಧಿಕಾರಿಗಳಿಗಾಗಲಿ ಯಾವುದೇ ತೊಂದರೆಯಾಗದ ರೀತಿಯಲ್ಲಿ ನೋಡಿಕೊಳ್ಳುವುದು ಪ್ರತಿಯೊಬ್ಬರ ಜವಾಬ್ದಾರಿಯೂ ಆಗಿದ್ದು, ಅಭ್ಯರ್ಥಿಗಳ ಸುರಕ್ಷತೆ, ಅವರಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಇಲಾಖೆಗಳು ಮುಂದಾಗಬೇಕಿದೆ. ನೇಮಕಾತಿ ಪ್ರಕ್ರಿಯೆಯ ವೇಳೆ ಹಾಗೂ ಪ್ರಕ್ರಿಯೆ ಮುಗಿದ ನಂತರ ಮೈದಾನ ಸೇರಿದಂತೆ ನಗರದಲ್ಲಿ ಹೆಚ್ಚಿನ ಕಸ ಸಂಗ್ರಹವಾಗುವ ಸಾಧ್ಯತೆ ಇದ್ದು, ಅತಿ ಹೆಚ್ಚಾಗಿ ನೀರಿನ ಪೌಚ್ಗಳು, ಪ್ಲಾಸ್ಟಿಕ್ ಬಾಟಲಿಗಳು ಕಂಡುಬರುವುದರಿಂದ ಮಹಾನಗರ ಪಾಲಿಕೆಯಿಂದ ಸ್ವಚ್ಛತೆಯ ಕಡೆಗೆ ಹೆಚ್ಚಿನ ಗಮನ ಹರಿಸುವುದು ಅಗತ್ಯವಾಗಿದೆ. ಶಾಲಾ ಮಕ್ಕಳಿಗೆ ಸೇನಾ ನೇಮಕಾತಿ ಕುರಿತು ಅರಿವು. ಈ ಬಾರಿ ವಿಶೇಷವಾಗಿ ಸೇನಾ ನೇಮಕಾತಿ ರ್ಯಾಲಿಗೆ ಶಾಲಾ ಮಕ್ಕಳನ್ನು ಕರೆದೊಯ್ಯಲು ಜಿಲ್ಲಾಡಳಿತ ಮತ್ತು ಶಿಕ್ಷಣ ಇಲಾಖೆಯಿಂದ ನಿರ್ಧರಿಸಲಾಗಿದ್ದು, ಸೇನೆಯ ಬಗ್ಗೆ ಮತ್ತು ಸೇನಾ ನೇಮಕಾತಿಯ ಪ್ರಕ್ರಿಯೆ ಕುರಿತು ಶಾಲಾ ಮಕ್ಕಳಲ್ಲಿ ಅರಿವು ಮೂಡಿಸುವ ಉದ್ದೇಶ ಇದಾಗಿದೆ. ಜಿಲ್ಲೆಯಲ್ಲಿ ಸೇನಾ ನೇಮಕಾತಿ ರ್ಯಾಲಿ ನಡೆಸುವುದರಿಂದ ಜಿಲ್ಲೆಯಲ್ಲಿರುವ ಯುವಕರು ಸೇನೆಗೆ ಸೇರಲು ಪ್ರೋತ್ಸಾಹ ನೀಡಿದಂತಾಗುತ್ತದೆ. ರ್ಯಾಲಿಗೆ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದ್ದು, ಯಾವುದೇ ಲೋಪದೋಷಗಳಾಗದಂತೆ ಎಚ್ಚರಿಕೆ ವಹಿಸಲಾಗಿದೆ. ಒಳ ಮೀಸಲಾತಿಗಾಗಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿ ವರದಿ ನೀಡಿದ್ದು, ಮುಂಗಾರು ಅಧಿವೇಶನದಲ್ಲಿ ಅಂಗೀಕಾರಗೊಳಿಸಿ ಜಾರಿಗೊಳಿಸುವಂತೆ ಆಗ್ರಹಿಸಿ ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾತಿ ಹೋರಾಟ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಒಳ ಮೀಸಲಾತಿ ಜಾರಿಗೆ ವಿಳಂಬ ಮಾಡಿದ ಸರ್ಕಾರದ ವಿರುದ್ಧ ಘೋಷಣೆ ಹಾಕಿದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲು ವರ್ಗೀಕರಣಕ್ಕೆ ರಚಿಸಿದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಸಮಿತಿ ಅಂತಿಮ ವರದಿಯನ್ನು ಸರ್ಕಾರಕ್ಕೆ ನೀಡಿದೆ. ಸಚಿವ ಸಂಪುಟದಲ್ಲಿ ಚರ್ಚಿಸಿ ನಿರ್ಧರಿಸಿ ಮುಂಗಾರು ಅಧಿವೇಶನದಲ್ಲಿ ಅಂಗೀಕಾರಗೊಳಿಸಿ ಜಾರಿಗೊಳಿಸಬೇಕು ಎಂದು ಆಗ್ರಹಿಸಿದರು. ರಾಜ್ಯ ಸರ್ಕಾರ ಒತ್ತಡಕ್ಕೆ ಮಣಿದು ಜಾರಿಗೆ ವಿಳಂಬ ಧೋರಣೆ ಅನುಸರಿಸದೆ ಸಚಿವ ಸಂಪುಟದಲ್ಲಿ ಚರ್ಚಿಸಬೇಕು. ತೆಲಂಗಾಣದ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಸಚಿವ ಸಂಪುಟದಲ್ಲಿ ಚರ್ಚಿಸಿ ತೀರ್ಮಾನಿಸಿ ಅಂಗೀಕರಿಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡಲೇ ಒಳ ಮೀಸಲಾತಿ ಜಾರಿಗೆ ಮುಂದಾಗಬೇಕು ಎಂದು ಒತ್ತಾಯಿಸಿದರು. ಈಗಾಗಲೇ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗವು 1,16,00,000 ಪರಿಶಿಷ್ಟ ಜಾತಿಗಳ ಜನಸಂಖ್ಯೆ ಇರಬಹುದೆಂದು ಅಂದಾಜಿಸಿತ್ತು. ಆದರೆ 1,07,00,000 ಜನರನ್ನು ಗಣತಿಯಲ್ಲಿ ಪರಿಗಣಿಸಿದೆ. ಸರಿಸುಮಾರು 9 ಲಕ್ಷ ಜನರು ಗಣತಿಯಿಂದ ಹೊರಗುಳಿದಿದ್ದಾರೆ. ಸ್ಪಷ್ಟತೆ ಇಲ್ಲದೆ ಹೋಗಿದೆ. ರಾಜ್ಯ ಸರ್ಕಾರ ಸ್ಪಷ್ಟ ನಿರ್ಧಾರಕ್ಕೆ ಬರಬೇಕು ಎಂದು ಆಗ್ರಹಿಸಿದರು. ಸಿದ್ದರಾಮಯ್ಯ ಸರ್ಕಾರ ಮಾಡಿರುವ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸ್ತೇವೆ. ಸಿದ್ದರಾಮಯ್ಯನವರು ಹಿಂದೇಟು ಹಾಕಿದ್ರೆ ಮುಂಬರುವ ಚುನಾವಣೆಯಲ್ಲಿ ತಕ್ಕ ಪಾಠ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸ್ತೇವೆ. ಕ್ಯಾಬಿನೆಟ್ ಅಲ್ಲಿ ಮೀಸಲಾತಿ ಜಾರಿ ಮಾಡಲೇಬೇಕು. ವರ್ಗೀಕರಣ ವಿಷಯದಲ್ಲಿ ತಾರತಮ್ಯ ಮಾಡಲೇಬಹುದು. ವರ್ಗೀಕರಣ ಜೈ ಜೈ ಮಾದಿಗ, ಜೈ ಮಾದಿಗ,
ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಸಂಚಾಲಕ ಎಸ್ ಮಾರೆಪ್ಪ, ಹೇಮರಾಜ್ ಅಸ್ಕಿಹಾಳ್, ಆಂಜನೇಯ ಉಟ್ಕೂರ್, ನರಸಿಂಹಲು ಮರ್ಚಟಾಳ್, ಶ್ರೀನಿವಾಸ್ ಕೊಪ್ಪರ್, ಅಬ್ರಾಹಂ ಕಮಲಾಪುರ್, ಆಂಜನೇಯ ಕುರುಬದೊಡ್ಡಿ, ತಾಯಪ್ಪ ಗಧಾರ್, ಲಕ್ಷ್ಮಣ ಕಲ್ಲೂರ್, ಕೃಷ್ಣ ಸೇರಿ ಅನೇಕರು ಇದ್ದರು. ಯೂರಿಯಾ ರಸಗೊಬ್ಬರ ಬಳಕೆಯಿಂದ ಕ್ಯಾನ್ಸರ್ ಉಂಟಾಗುತ್ತದೆ ಎಂದು ಕೊಪ್ಪಳ ಜಿಲ್ಲೆಯ ಕೃಷಿ ಜಂಟಿ ನಿರ್ದೇಶಕ ರುದ್ರೇಶ್ ಮಾಧ್ಯಮ ಹೇಳಿಕೆ ನೀಡಿದ್ದು, ಯಾವುದೇ ವೈಜ್ಞಾನಿಕ ಪರೀಕ್ಷೆ ಮತ್ತು ಅಧ್ಯಯನ ಮಾಡದೆ ಅಸಂಬದ್ಧ ಹೇಳಿಕೆ ನೀಡಿರುವ ಅಧಿಕಾರಿಯನ್ನು ಅಮಾನತುಗೊಳಿಸುವಂತೆ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘದ ಜಿಲ್ಲಾಧ್ಯಕ್ಷ ನಾಗನಗೌಡ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಹಿಂದಿನಿಂದಲೂ ರೈತರು ಯೂರಿಯಾ ರಸಗೊಬ್ಬರವನ್ನು ಬಳಸುತ್ತಿದ್ದಾರೆ. ಇದೀಗ ಭತ್ತದ ಬೆಳೆಗೆ ಯೂರಿಯಾ ಅತಿ ಮುಖ್ಯ ರಸಗೊಬ್ಬರವಾಗಿದ್ದು, ಸರ್ಕಾರದಿಂದಲೇ ಪರಿಚಯಿಸಲಾದ ಯೂರಿಯಾವನ್ನು ಇದೀಗ ಸರ್ಕಾರಿ ಅಧಿಕಾರಿಗಳೇ ಕ್ಯಾನ್ಸರ್ ಉಂಟು ಮಾಡುತ್ತಿದೆ ಎಂದು ಹೇಳುತ್ತಿರುವುದು ಆಶ್ಚರ್ಯಕರ ಸಂಗತಿಯಾಗಿದೆ. ಅಧಿಕಾರಿಯ ಹೇಳಿಕೆ ರೈತ ವಿರೋಧಿ ನಿಲುವಾಗಿದೆ ಎಂದರು. ಯೂರಿಯಾ ಗೊಬ್ಬರದಿಂದ ಕ್ಯಾನ್ಸರ್ ಉಂಟಾಗುತ್ತದೆ ಎಂಬ ಜಂಟಿ ನಿರ್ದೇಶಕರ ಹೇಳಿಕೆ ರೈತರಲ್ಲಿ ಗೊಂದಲ ಸೃಷ್ಟಿಸುತ್ತದೆ. ಯೂರಿಯಾ ಕೊರತೆಯನ್ನು ನೀಗಿಸಲು ಆಗದ ಅಧಿಕಾರಿಗಳು ತಪ್ಪು ಮಾಹಿತಿಯನ್ನು ಹರಡುತ್ತಿರುವುದು ಖಂಡನೀಯ. ಕೂಡಲೇ ಸರ್ಕಾರ ತಪ್ಪು ಮಾಹಿತಿ ನೀಡುತ್ತಿರುವ ಅಧಿಕಾರಿ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಅಮಾನತುಗೊಳಿಸಬೇಕೆಂದು ಆಗ್ರಹಿಸಿದರು. ಯೂರಿಯಾ ಗೊಬ್ಬರ ಬಳಸೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಯಾವುದೇ ಥರದ ದಾಖಲಾತಿದೆ ಮಾತ್ರ ಯಾವ ಪ್ರಯೋಗಗಳಿಂದ ಸರ್ಟಿಫಿಕೇಟ್ ಇದ್ದರೆ ಬ್ಲೈಂಡ್ ಆಗಿ ರೈತರ ಜೀವನ ಜೊತೆ ಆಟ ಆಡೋಕ್ಕಾಗಿ ಈ ಸ್ಟೇಟ್ಮೆಂಟ್ ಕೊಡೋಣ ಅಂತ ನೋಡಬೇಕು. ನಾವು ಇವತ್ತಿಂದಲ್ಲ ನಾವು ಯೂರಿಯಾ ಗೊಬ್ಬರ ಯೂಸ್ ಮಾಡ್ತಾ ಇರೋದು ಇವತ್ತಿಂದಲ್ಲ, 50-60 ವರ್ಷದ ಸುಮಾರುಗಳಿಂದ ನಾವು ಯೂಸ್ ಮಾಡ್ಕೊಂಡೇ ಬಂದಿದ್ದೀವಿ. ಈಗೇನು ಸರ್ಕಾರ ಯೂರಿಯಾ ಗೊಬ್ಬರನ ಸಮರ್ಪಕವಾಗಿ ನಮಗೆಲ್ಲ ಒದಗಿಸಕ್ಕೆ ಆಗದೇ ಇಂಥ ಸ್ಟೇಟ್ಮೆಂಟ್ಗಳು ಕೊಡ್ತಾ ಕಾಲಹರಣ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಸರ್ಕಾರದ ಮತ್ತು ಮಾನ್ಯ ಸಚಿವರಲ್ಲಿ ಮತ್ತು ಮುಖ್ಯಮಂತ್ರಿಗಳು ಕೇಳಿಕೊಳ್ಳೋದ್ರಿಂದ ಇಂಥ ನಿರ್ಲಕ್ಷ್ಯ ಅಧಿಕಾರಿಯಾದ ಉದ್ದೇಶವನ್ನು ಮೊಟ್ಟಮೊದಲಾಗಿ ಈ ತತ್ಕ್ಷಣದಿಂದಲೇ ಅವರನ್ನು ಅಮಾನತು ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಕೇಳಿ ಕೊಪ್ಪಳದಲ್ಲಿ ಮಾನ್ಯ JD ಅವರು ಜಂಟಿ ಆಯುಕ್ತರು ಇದು ಕೃಷಿ ಇಲಾಖೆ ಕೊಪ್ಪಳದಲ್ಲಿ ಕೊಟ್ಟಿದ್ದಾರೆ. ರುದ್ರೇಶ್ ಅಂತೀವಿ, ಕೊಪ್ಪಳ ಜಿಲ್ಲೆ ಏನಂತ ಕೊಟ್ಟ ಸಾಮಾಜಿಕ ಜಾಲತಾಣದಲ್ಲಿ ಸಾಮಾಜಿಕ ಜಾಲತಾಣ TV9 ಇದರಲ್ಲೇ ಕೊಟ್ಟಿದ್ದಾರೆ ಅಷ್ಟೇ. TV ಚಾನಲ್ ಕೊಟ್ಟಿದ್ದಾರೆ. ಮತ್ತೆ ಆಮೇಲೆ ಸುದ್ದಿದೀಪ ಯಾವ್ದೆಲ್ಲ ಈಗ ನಾವು ಇಲ್ಲಿ ರೆಸ್ಪೆಕ್ಟ್ ಮಾಡಿ ಸರ್ ಅವರು 4 ಡಿಸ್ಟ್ರಿಕ್ಟ್ ತೊಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಮುಖರಾದ ಚನ್ನನಗೌಡ, ಬಸವರಾಜ್, ಶ್ರೀಧರ್ ಪಾಟೀಲ್, ಚೆನ್ನಯ್ಯ ಸ್ವಾಮಿ, ಶರಣಬಸವ ಹಾಜರಿದ್ದರು. ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ ಯುವ ಸೈನ್ಯ ವತಿಯಿಂದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ ಅವರ 75ನೇ ಹುಟ್ಟುಹಬ್ಬದ ಅಂಗವಾಗಿ ನಿನ್ನೆ ಸಂಜೆ ರಾಯಚೂರು ನಗರದ ಆಶಾಪುರ ರಸ್ತೆಯಲ್ಲಿರುವ ಲಲಿತಾ ವೃದ್ಧಾಶ್ರಮದಲ್ಲಿ ಇರುವ ಹಿರಿಯ ನಾಗರಿಕರೊಂದಿಗೆ ಕೇಕ್ ಕತ್ತರಿಸುವ ಮೂಲಕ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನ ಆಡಳಿತ ಮಂಡಳಿಯ ಸದಸ್ಯ ಮಲ್ಲೇಶ್ ಕೊಲಿಮಿ ಮಾತನಾಡಿ, ಡಾಕ್ಟರ್ ಜಿ ಪರಮೇಶ್ವರ ಅವರು ರಾಜ್ಯ ಕಂಡ ಅಪ್ರತಿಮ ಸರಳತೆಯ ರಾಜಕಾರಣಿ. ನಮ್ಮ ನೆಚ್ಚಿನ ನಾಯಕರು. ಅವರ ಸೇವೆ, ಅವರ ಒಂದು ನಾಯಕತ್ವ ನಮ್ಮ ರಾಜ್ಯಕ್ಕೆ ಬಹುದೊಡ್ಡ ಕೊಡುಗೆಯಾಗಿದೆ ಎಂದರೆ ತಪ್ಪಾಗಲಾರದು. ಅಂತಹ ನಾಯಕರಿಗೆ ಆಯುಷ್ಯ, ಆರೋಗ್ಯ, ಸುಖ, ಸಮೃದ್ಧಿ ಜೊತೆಗೆ ಇನ್ನೂ ಉನ್ನತ ಮಟ್ಟದಲ್ಲಿ ಮುಖ್ಯಮಂತ್ರಿಯಾಗಿ ಈ ರಾಜ್ಯದ ಜನರ ಸೇವೆ ಮಾಡಲಿ ಎಂದು ಶುಭ ಹಾರೈಸಿದರು.
ಈ ದಿನ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ ಹುಟ್ಟು ಹಬ್ಬದಾಗಿ ಈ ದಿನದಂದು ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ ಯುವ ಸೇನೆ ರಾಯಚೂರು ಮತ್ತು ಸನ್ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ ಅವರ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಇವರು ಹುಟ್ಟದ 75ನೇ ಹುಟ್ಟುಹಬ್ಬದ ಆಚರಣೆ ಅಂಗವಾಗಿ ಇವತ್ತು ನಾವೆಲ್ಲರೂ ಬಂದಿದ್ದು ಅಂದರೆ ಇವತ್ತು ನಮ್ಮ ಜಿ ಪರಮೇಶ್ವರ್ ಅವರು ಈ ಕರ್ನಾಟಕದ ಅತ್ಯಂತ ಒಳ್ಳೆಯ ವ್ಯಕ್ತಿಗಳು. ಇವತ್ತು ನಮ್ಮ ಪರಮೇಶ್ವರ್ ಅವರು CM ಆಗುವುದು ಚಾನ್ಸಸ್ ಇತ್ತು. ಮುಂದಿನ ದಿನಗಳು ಆಗಬೇಕಂದ್ರೆ ಈ ಸಮ್ಮುಖದಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನಮ್ಮ ಪ್ರಾಣೇಶ್ ಜಿಲ್ಲಾಧ್ಯಕ್ಷರು ಕೂಡ ಈ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಮಾಡ್ತಾ ಇದ್ದೇನೆ. ಅವರು ಕೂಡ ನಾವು ಕೂಡ ಈ ಸಂದರ್ಭದಲ್ಲಿ ನಮ್ಮ ಸಮಾಜದವರು ಕೂಡ ಅವರ ಶಕ್ತಿಯನ್ನು ಬಲಪಡಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಈ ಎರಡು ಮಾತುಗಳನ್ನು ಅವಕಾಶ ಮಾಡಿಕೊಟ್ಟಂತೆ ಎಲ್ಲರಿಗೂ ವಂದಿಸಿ ನಾನು ಜೈ ಭೀಮ್. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಉಳ್ಳವರು. ಅವರ ಕುಟುಂಬ ಬಹಳಷ್ಟು ಸಮಾಜ ಸೇವೆ ಮಾಡುತ್ತಾ ಬಂದಿದೆ. ರಾಯಚೂರಿನ ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ ಯುವ ಸೈನ್ಯದ ಪದಾಧಿಕಾರಿಗಳ ಈ ಸೇವೆ ನಿಜಕ್ಕೂ ಶ್ಲಾಘನೀಯ. ಇನ್ನು ಇಂತಹ ಜನಪರ ಕಾರ್ಯಗಳು ಹೀಗೆ ಸಾಗಲಿ ಎಂದು ಶುಭ ಹಾರೈಸಿದರು. ಪರಮೇಶ್ವರ ಅವರ ಹುಟ್ಟುಹಬ್ಬ 75ನೇ ಹುಟ್ಟುಹಬ್ಬವನ್ನು ನಾವು ಇಲ್ಲಿ ಆಚರಿಸ್ತಿದ್ದೇವೆ. ಈ ಆಚರಣೆಗೆ ಬಂದಂಥ ವೇದಿಕೆ ಮೇಲಿದ್ದಂಥ ಎಲ್ಲರಿಗೂ ತುಂಬ ರೀತಿಯ ಸ್ವಾಗತವನ್ನು ಕೋರ್ತಾ, ಅದೇ ರೀತಿಯಾಗಿ ಇಲ್ಲಿ ವೃದ್ಧಾಶ್ರಮದಲ್ಲಿ ಇರುವಂಥ ಎಲ್ಲ ನನ್ನ ತಂದೆ ತಾಯಿಗಳು ಅವರಿಗೂ ಕೂಡ ಒಂದು ನಮಸ್ಕಾರವನ್ನು ಹೇಳ್ತಾ, ಈ ಒಂದು ಪರಮೇಶ್ವರ ಅವರ ಹುಟ್ಟುಹಬ್ಬಕ್ಕೆ ತಾವೆಲ್ಲರೂ ಕೂಡ ಅವರಿಗೆ ಆಶೀರ್ವಾದ ಮಾಡ್ತಾ, ಮುಂದಿನ ದಿನಗಳಲ್ಲಿ ಅವರು CM ಆಗಬೇಕಂತ ನಮ್ಮೆಲ್ಲರ ಕನಸು ಇದೆ. ಅದೇ ಥರ ಈ ಕನಸು ನನಸಾಗಲಿ ಅಂತ ಹೇಳ್ತಾ ನಾನು ಈ ಎರಡು ಮಾತನ್ನು ಮುಗಿಸ್ತೀನಿ. ಹಾಗೂ ಈ ಜಿಲ್ಲಾ ಸಮಿತಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಮೊದಲನೇದಾಗಿ ಜಿ ಪರಮೇಶ್ವರ್ ಅವರು ದೀನ ದಲಿತರ ಶಿಕ್ಷಣ ಪ್ರೇಮಿ ಮತ್ತು ಧೀಮಂತ ನಾಯಕ. ಇವರು ಅನೇಕ ಸಂಸ್ಥೆಗಳನ್ನು ಕಟ್ಟಿ, ಅನೇಕ ವಿದ್ಯಾಸಂಸ್ಥೆಗಳನ್ನು, ಮೆಡಿಕಲ್ ಕಾಲೇಜ್ ಇರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಬೇರೆ ಬೇರೆ ಕಾಲೇಜುಗಳನ್ನು ಮಾಡುತ್ತಾ ತಮ್ಮ ಶಿಕ್ಷಣ ಜೀವನವನ್ನು ನಡೆಸುತ್ತಾ ಒಳ್ಳೆಯ ಯುವಕರಿಗೆ ಒಳ್ಳೆಯ ಮಾರ್ಗದರ್ಶಕರಾಗಿ ತಾವು ಅನೇಕ ಸೇವೆಗಳನ್ನು ಮಾಡಿರ್ತಾರೆ. ಇವರು ತಮ್ಮ ವೃತ್ತಿ ಜೀವನದಲ್ಲಿ ತಾವು MSc ಆಸ್ಟ್ರೇಲಿಯಾದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡ್ತಾರೆ. ಇವರು ಪಡೆದ ನಂತರ ಮುಂದಿನ ದಿನ ಗಂಗಾಧರಯ್ಯ ಅವರ ಮಗನಾಗಿ ಅವರು ಮುಂದೆ ರಾಜಕೀಯ ಜೀವನ ವೃತ್ತಿಯನ್ನು ಪ್ರಾರಂಭಿಸ್ತಾರೆ. ಅವರು ರಾಜಕೀಯ ಜೀವನದಲ್ಲಿ ತಾವು ಸತತವಾಗಿ MLA ಆಗುತ್ತಾ ಇವತ್ತಿನ ಜನಸೇವೆಯನ್ನು ಮಾಡುತ್ತಾ ಕಾರ್ಯಕ್ರಮಗಳನ್ನು ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ನೀಡುತ್ತಾ ಇವತ್ತು ಕರ್ನಾಟಕ ಸರ್ಕಾರವು ಏನಾದರೂ 5 ಗ್ಯಾರಂಟಿಗಳನ್ನು ನೀಡಿದೆ. ಆದರೆ ಇವರ ಮಾರ್ಗದರ್ಶನ, ಇವರ ಇವರ ಕೊಡುಗೆ ಅಂತಲೂ ಹೇಳ್ಬೋದು. ಇವತ್ತಿನ ದಿನ ನಾವು ಈ ಒಂದು ಬಡವರಿಗಾಗಿ ಏನು ಇವತ್ತು ನೀಡಿದೆ 5 ಗ್ಯಾರಂಟಿಗಳು ಜಿ ಪರಮೇಶ್ವರ್ ಅವರ ನೀಡಿದಂಥದ್ದೇ ಈ ಒಂದು ಗ್ಯಾರಂಟಿ. ಹಾಗಾಗಿ ಇಂಥ ಒಂದು ಧೀಮಂತ ನಾಯಕರ ಹುಟ್ಟುಹಬ್ಬವನ್ನು ಇವತ್ತು ನಾವು ರಾಯಚೂರು ಈ ನಾಡಿನ ಧೀಮಂತ ನಾಯಕರು, ಚಿಂತಕರು ಆದ ಪರಮೇಶ್ವರ 75ನೇ ಹುಟ್ಟುಹಬ್ಬದ ಆಚರಣೆ ಸಂದರ್ಭವಾಗಿ ಈಗ ನಾವು ಲಲಿತಾ ಹಿರಿಯ ನಾಗರಿಕರ ಮನೆಯಲ್ಲಿ ಈ ಸಂಭ್ರಮವನ್ನು ಆಚರಿಸ್ತಾ, ಈ ಆಚರಣೆಗೆ ಕಾರಣಭೂತರಾದ ನನ್ನ ಸ್ನೇಹಿತ ಹಾಗೂ ಜಿಲ್ಲಾಧ್ಯಕ್ಷರಾದ ಪ್ರಾಣೇಶ್ ಅವರಿಗೆ ತುಂಬ ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ಇಂಥ ಕಾರ್ಯಕ್ರಮಗಳನ್ನು ಮಾಡಬೇಕು. ಯಾಕಂದರೆ ನಾವು ಮನೆಯಲ್ಲಿ ಮತ್ತು ಬೇರೆ ಕಡೆ ಮಾಡೋದಕ್ಕಿಂತ ಇಂಥ ಒಂದು ಮನೆಗಳಲ್ಲಿ ನಮ್ಮ ಹಿರಿಯರು ಮನೆಯಲ್ಲಿ ಮಾಡಿದರೆ ಅದೊಂದು ಒಳ್ಳೆಯ ಕಾರ್ಯಕ್ರಮವಾಗುತ್ತೆ. ಇಂಥ ಕಾರ್ಯಕ್ರಮಗಳಿಗೆ ನಾವು ಕೂಡ ಮುಂದಿನ ದಿನಗಳಲ್ಲಿ ನಾವು ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೀವಿ. ಮತ್ತು ನಮ್ಮ ಎಲ್ಲ ಮನೆ ಕಾರ್ಯಕ್ರಮಗಳು ಏನೇ ಆದರೂ ಕೂಡ ನಾವು ಕೂಡ ಇಲ್ಲೇ ಬಂದು ಆಚರಣೆ ಮಾಡ್ತಾ ಇದ್ದೀವಿ. ಯಾಕೆಂದರೆ ಇಲ್ಲಿ ಸಂತೋಷ್ ಅಂತ ಇರ್ತಾರೆ ನಮ್ಮ ಸ್ನೇಹಿತರು,
ಅವರು ಕೂಡ್ಕೊಂಡು ನಾವು ಕೂಡ ಇಲ್ಲೇ ಯಾವುದೇ ನಮ್ಮ ಮನೆಯಲ್ಲಿ ಕಾರ್ಯಕ್ರಮ ಇದ್ದರೆ ನಾವು ಇಲ್ಲೇ ಬಂದು ಮಾಡ್ತಾಯಿದ್ವಿ. ಅದೇ ನನ್ನ ಸಮಾಜದ ಗೆಳೆಯರಲ್ಲಿ ಕೂಡ ನಾನು ಬೇಡ್ಕೊಳ್ತೀನಿ, ನಿಮ್ಮ ಮನೇಲಿ ಯಾವುದೇ ಶುಭ ಕಾರ್ಯಗಳಿದ್ದರೆ ಕೂಡ ಇಲ್ಲಿ ಬಂದು ನಮ್ಮ ತಂದೆ ತಾಯಿಯವರ ಜೊತೆಯಲ್ಲಿ ಆಚರಣೆ ಮಾಡಿದರೆ ಅದು ಕೂಡ ಒಳ್ಳೆ ಆಗುತ್ತೆ ಅಂತ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ, ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ ಯುವ ಸೇನಾ ಜಿಲ್ಲಾಧ್ಯಕ್ಷರಾದ ನಮ್ಮ ಮಂಚಾಲಿ ಪ್ರಾಣೇಶ ಮಂಚಾಲನವರು ಸುಮಾರೀಗ 3-4 ಸಲ ಆಯಿತು ನಾವು ಭಾಗವಹಿಸೋಕ್ಕೆ. ಇಂಥ ಸಂದರ್ಭದಲ್ಲಿ ಇಲ್ಲಿ ಬಂದು ಅನಾಥ ಆಶ್ರಮಗಳಲ್ಲಿ, ವೃದ್ಧಾಶ್ರಮಗಳಲ್ಲಿ ಬಂದು ಎಲ್ಲ ನಮ್ಮ ರಾಜ್ಯ ಅಧ್ಯಕ್ಷರು ಅವರು ಆದೇಶ ಮೇರೆಗೆ ಯಾವ ಥರ ಮಾಡಬೇಕು, ಬೆಂಗಳೂರು ಬಂದು ನೀವೆಲ್ಲ ಇಲ್ಲಿ ಬಂದು ಮಾಡೋಕ್ಕಿಂತ ವೃದ್ಧಾಶ್ರಯಗಳಲ್ಲಿ ಹೋಗಿ ಅವರಿಗೆ ಅನಾಥಕರಿಗೆ ನೀವು ಕೇಕ್ ಕೊಟ್ಟು ಅಲ್ಲೇನೋ ನೀವು ಮಾಡಿದ್ರೆ ಅತ್ಯಂತ ನಮಗೆ ನೀವು ಬಂದು ನಮಗೆ ಹುಟ್ಟುಹಬ್ಬ ಶುಭಾಶಯಗಳನ್ನು ಹೇಳೋಕ್ಕೆ ನಮಗೆ ಭಾಳ ಖುಷಿ ಆಗುತ್ತದೆ. ನೀವು ಅಲ್ಲೇ ಮಾಡ್ರಂತ ಆದೇಶ ಹೊರಡಿಸಿದ ಕಾರಣಕ್ಕೆ ಇಲ್ಲಿ ಬಂದು ನಮ್ಮ ಸುಮಾರು 3-4 ವರ್ಷಗಳಿಂದ ಪ್ರಾಣೇಶನವರು ಇಲ್ಲೇ ಮಾಡ್ತಾ ಇದ್ದಾರೆ. ಭಾಳ ತುಂಬ ನನಗೆ ಹೆಮ್ಮೆ ಅನ್ನಿಸ್ತದೆ. ಈ ಕಾರ್ಯಕ್ರಮಗಳನ್ನು ಮಾಡಬೇಕು. ನಾವು ಪ್ರತಿ ಸಲ ನಾವು AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆಜಿ ಅವರು ಹುಟ್ಟುಹಬ್ಬಕ್ಕೆ ನಾವು ಬೆಂಗಳೂರಿಗೆ ಹೋಗಿ ಅಲ್ಲೇನು ಮಾಡೋದು ಅವಶ್ಯಕತೆ ಇಲ್ಲ, ಇಲ್ಲೇ ಮಾಡಬೇಕಾಗಿತ್ತು. ನಾವು ಈ ಸಲ ಇಲ್ಲಿ ಬಂದು 3ನೇ ಸಲ ನನಗೆ ಅನ್ನಿಸ್ತದೆ, ಇಲ್ಲಿ ಬಂದ ತಕ್ಷಣ ಅನ್ನಿಸ್ತದೆ ಮನಸ್ಸಿಗೆ, ನಾವ್ಯಾಕೆ ಮಾಡಬಾರ್ದಲ್ಲ. ಖರ್ಗೆ ಸಾಹೇಬರಾಗಿರ್ಬೋದು, ಕೊಡೋಣ. ವೇದಿಕೆಯ ಮೇಲೆ ಭಾರತೀಯ ದಲಿತ ಪ್ಯಾಂಥರ್ ರಾಜ್ಯ ಉಪಾಧ್ಯಕ್ಷರಾದ ಆರ್ ತಿಮ್ಮಾರೆಡ್ಡಿ, ರಿಎಲ್ಡಿ ಬ್ಯಾಂಕ್ನ ನಿರ್ದೇಶಕ ಆಂಜನೇಯ ಕೊಂಬಿನ್, ದಲಿತ ಸಂಘರ್ಷ ಸಮಿತಿಯ ಸಂಘಟನೆಯ ಈರಣ್ಣ, ಕಾಂಗ್ರೆಸ್ ಮುಖಂಡರಾದ ಈರಣ್ಣ, ಭೀಮಣ್ಣ ಮಂಚಾಲ್, ವೀರೇಶ್ ಗಾಣದಾಳ್, ಶೇಖರ್ ರಾಂಪುರ್ ಗಾರ್ರೆ, ವಿಜಯ್, ಬಸವರಾಜ್ ಜಲಾಲ್ನಗರ್, ವೆಂಕಟೇಶ್ ಆರೋಳಿಕರ್, ಈರಣ್ಣ, ಪ್ರಾಣೇಶ್ ಮಂಚಾಲ್ ಇದ್ದರು. ಈ ಸಂದರ್ಭದಲ್ಲಿ ಸಮಿತಿಯ ಪದಾಧಿಕಾರಿಗಳು, ಇನ್ನಿತರ ಕಾರ್ಯಕರ್ತರು, ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಭಾಗವಹಿಸಿದರು. ನಗರದಲ್ಲಿ ಕುಡಿಯುವ ನೀರು, ಸ್ವಚ್ಛತೆ ಸೇರಿ ಮೂಲಭೂತ ಸೌಲಭ್ಯಗಳನ್ನು ಪರಿಹರಿಸಲು ಸೋಷಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಜಿಲ್ಲಾ ಸಮಿತಿ ವತಿಯಿಂದ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಸಲ್ಲಿಸಲಾಯಿತು. ನಗರವು ಹೊಸ ಬಡಾವಣೆಗಳೊಂದಿಗೆ ದಿನೇ ದಿನೇ ಬೆಳೆಯುತ್ತಿರುವ ಜನಸಂಖ್ಯೆಯ ಪರಿಣಾಮವಾಗಿ ನಗರಸಭೆಯು ಈಗ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೆ ಏರಿರುವುದು ಸಂತಸ. ಆದರೆ ಅದಕ್ಕೆ ತಕ್ಕಂತೆ ಮೂಲ ಸೌಲಭ್ಯಗಳಿಲ್ಲದೆ ಕೊರತೆಯಿಂದಾಗಿ ನಗರದ ತೊಂದರೆ ಅನುಭವಿಸುತ್ತಿದ್ದೇವೆ. ಇಲ್ಲಿನ ಜನಸಾಮಾನ್ಯರ ಬದುಕಿನ ಗುಣಮಟ್ಟ ದಿನದಿಂದ ದಿನಕ್ಕೆ ಹದಗೆಡುತ್ತಾ ಸಾಗಿದೆ. ಜಿಲ್ಲೆಯಲ್ಲಿ 2 ಬದಿ ನದಿಗಳಿದ್ದರೂ ಸಮರ್ಪಕ ನೀರಿಲ್ಲ. ಹಲವೆಡೆ ರಸ್ತೆಗಳು ಸಂಪೂರ್ಣ ಹಾಳಾಗಿ ಹೋಗಿವೆ. ತಗ್ಗು ಗುಂಡಿಗಳು ವಾಹನ ಸವಾರರಿಗೆ ಮತ್ತು ಪಾದಚಾರಿಗಳಿಗೆ ಅಪಾಯಕಾರಿಯಾಗಿವೆ. ದುರಸ್ತಿ ಮಾಡಬೇಕು. ಬೀದಿ ನಾಯಿಗಳು ಮತ್ತು ಬಿಡಾಡಿ ದನಗಳ ಹಾವಳಿ ನಿಯಂತ್ರಿಸಬೇಕು ಎಂದು ಒತ್ತಾಯಿಸಿದರು. ಹೂಳು ತುಂಬಿದ ಚರಂಡಿಗಳನ್ನು ಸ್ವಚ್ಛಗೊಳಿಸಿ ಚರಂಡಿ ನೀರು ಸರಾಗವಾಗಿ ಹರಿದು ಹೋಗಲು ಕ್ರಮ ಕೈಗೊಳ್ಳಬೇಕು. ವಾರ್ಡ್ಗಳಲ್ಲಿ ನಿರಂತರವಾಗಿ ಕಸ ತೆಗೆದುಕೊಂಡು ಹೋಗಲು ಕ್ರಮ ಕೈಗೊಳ್ಳಬೇಕು ಮತ್ತು ಕೆಲವು ಕಡೆ ಬಹಿರಂಗವಾಗಿ ಎಸೆಯಲಾಗುವ ಘನತ್ಯಾಜ್ಯ ನಿಲ್ಲಿಸಿ ಅದರ ನಿರ್ವಹಣೆ ನಿರಂತರವಾಗಿ ನಡೆಯಬೇಕು. ಅನೇಕ ರಸ್ತೆಗಳಲ್ಲಿ ಬೀದಿ ದೀಪಗಳು ಕಾರ್ಯನಿರ್ವಹಿಸುತ್ತಿಲ್ಲ. ಅವುಗಳ ನಿರ್ವಹಣೆ ನಿರಂತರವಾಗಿ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು. ಬಾಚಿ ತುಂಬಿದೆ. ಮಹಾನಗರ ಪಾಲಿಕೆ ನೀರು
ನೋಡ್ರಿ ನೀರು ಇಂಥ ನೀರು ಬರ್ತದೆ ಹೆಂಗೆ ಕುಡಿಯೋಕೆ ಅನುಕೂಲ ಆಗತ್ತೆ ಹೇಳ್ರಿ ಜನಗಳಿಗೆ. ಇದು ರೋಗ ಬರೋದು ಇನ್ನೇನು ಬರ್ತದೆ ಇದಕ್ಕೆ. ವಿಷಯ ರಾಯಚೂರು ನಗರದ ಮೂಲಭೂತ ಸಮಸ್ಯೆಗಳನ್ನು ಪರಿಹರಿಸಲು ಸೂಕ್ತ ಕ್ರಮ ಕೈಗೊಳ್ಳುವ ಕುರಿತು ಮನವಿ. ರಾಯಚೂರು ನಗರವು ಹೊಸ ಬಡಾವಣೆಗಳೊಂದಿಗೆ ದಿನೇ ದಿನೇ ಬೆಳೆಯುತ್ತಿರುವ ಜನಸಂಖ್ಯೆಯ ಪರಿಣಾಮವಾಗಿ ನಗರಸಭೆಯು ಈಗ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೆ ಏರಿಸಿರುವುದು ಸಂತಸದ ವಿಷಯವಾಗಿದೆ. ಆದರೆ ಅದಕ್ಕೆ ತಕ್ಕಂತೆ ಮೂಲ ಸೌಲಭ್ಯಗಳ ಕೊರತೆಯನ್ನು ನಾವು ರಾಯಚೂರು ನಗರದ ನಿವಾಸಿಗಳು ಅನುಭವಿಸುತ್ತಿದ್ದೇವೆ. ಇಲ್ಲಿನ ಜನಸಾಮಾನ್ಯರ ಬದುಕಿನ ಗುಣಮಟ್ಟ ದಿನ ಹದಗೆಡುತ್ತಾ ಸಾಗಿದೆ. ಅಂದರೆ ರಾಯಚೂರು ನಗರದ ಜನತೆಗೆ ಎರಡೂ ಬದಿ ನದಿಗಳಿದ್ದರೂ ಕನಿಷ್ಠ ಶುದ್ಧ ಕುಡಿಯುವ ನೀರು ಸಿಗುತ್ತಿಲ್ಲ. ತೊಗ್ಗು ಅಥವಾ ಗುಂಡಿಗಳಿಂದ ಕೂಡಿದ ರಸ್ತೆಗಳು, ಬೀದಿ ನಾಯಿಗಳ ಕಾಟ, ಕಸದ ವಿಲೇವಾರಿ ಸಮಸ್ಯೆ, ಚರಂಡಿಗಳ ಸ್ವಚ್ಛತೆ ಇಲ್ಲದೆ ಒಂದು ಸಣ್ಣ ಮಳೆಗೂ ನೀರು ರಸ್ತೆಯ ಮೇಲೆ ಹರಿದು ರಸ್ತೆ ಯಾವುದು ತಗ್ಗು ಯಾವುದು ತಿಳಿಯದಿರುವುದು, ಬೀದಿ ದೀಪಗಳ ನಿರ್ವಹಣೆ, ಬಿಡಾಡಿ ದಿನಗಳ ಹಾವಳಿ ಇನ್ನೂ ಮುಂತಾದ ಸಮಸ್ಯೆಗಳ ಕಾರಣದಿಂದ ರಾಯಚೂರಿನ ಜನತೆ ಬಸವಳಿದಿದ್ದಾರೆ. ನಮ್ಮ ಬೇಡಿಕೆಗಳು: ನದಿ ನೀರನ್ನು ಸರಿಯಾಗಿ ಸೆಡಿಮೆಂಟೇಷನ್ ಒಳಪಡಿಸಿ ಶುದ್ಧೀಕರಿಸಿ ಸ್ವಚ್ಛ ಹಾಗೂ ಶುದ್ಧ ನೀರನ್ನು ಸರಬರಾಜು ಮಾಡಬೇಕು. ನಗರದ ಹಲವೆಡೆ ರಸ್ತೆಗಳು ಸಂಪೂರ್ಣ ವಾರ್ಡ್ಗಳಲ್ಲಿ ನಡೆಯುತ್ತಿರುವ ಚರಂಡಿ ರಸ್ತೆ ಕಾಮಗಾರಿ ಗುಣಮಟ್ಟದಿಂದ ನಡೆಯುವಂತೆ ಕ್ರಮ ವಹಿಸಬೇಕು. ವಿವಿಧ ಬಡಾವಣೆಗಳಿಗೆ ನಗರ ಬಸ್ ಸಂಚಾರ ಸೌಲಭ್ಯ ಕಲ್ಪಿಸುವಂತೆ ಸಾರಿಗೆ ಅಧಿಕಾರಿಗಳಿಗೆ ಸೂಚಿಸಬೇಕು. ಆಶಾಪುರ ಕ್ರಾಸ್ನಿಂದ ಐಬಿ ಮುಂದಿನ ರಸ್ತೆ ಭಾಗದ ಮೇಲ್ಚರಂಡಿಗಳ ಅಗಲೀಕರಣ ಮಾಡಿ ಕಸ ತೆಗೆದು ಚರಂಡಿ ನೀರು ಸುಗಮವಾಗಿ ಹರಿಯಲು ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಸಂಘಟನಾ ಸಮಿತಿ ಸದಸ್ಯರಾದ ವೀರೇಶ್ ಎನ್ಎಸ್, ಚನ್ನಬಸವ ಜಾನೇಕಲ್, ಮಹೇಶ್ ಚೀಕಲಪರವಿ, ಅಣ್ಣಪ್ಪ, ಮಲ್ಲನಗೌಡ, ವಿನೋದ್, ಪ್ರಮೋದ್ ಕುಮಾರ್, ಯಲ್ಲಪ್ಪ, ಹಿರಿಯ ನಾಗರಿಕರಾದ ವೀರಭದ್ರಯ್ಯ ಸ್ವಾಮಿ, ಈಶಪ್ಪ, ರಾಮಣ್ಣ ಮ್ಯಾದಾರ್, ಪಂಚಾಕ್ಷರಿ ಶ್ಯಾಮ್ ಸುಂದರ್, ಶಿವಪ್ಪ ಅಸ್ಕಿಹಾಳ್, ನೂರ್ ಪಾಷಾ ಭಾಗವಹಿಸಿದ್ದರು. ಇತ್ತೀಚೆಗೆ ಅಗಲಿದ ಪತ್ರಕರ್ತ ಕಾರ್ಯನಿರತ ಪತ್ರಕರ್ತರ ಸಂಘದ ಸಿಂಧನೂರು ತಾಲೂಕು ಪ್ರಧಾನ ಕಾರ್ಯದರ್ಶಿ ಶರಣಗೌಡ ಗೋರಬಾಳ ಅವರಿಗೆ ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕದಿಂದ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. 1 ನಿಮಿಷ ಮೌನಾಚರಣೆ ಸಲ್ಲಿಸಿ ಬಳಿಕ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಗೌರವ ಸಲ್ಲಿಸಲಾಯಿತು. ಬಳಿಕ ಮಾತನಾಡಿದ ಹಿರಿಯ ಪತ್ರಕರ್ತ ಭೀಮರಾಯ ಹದ್ದಿನಾಳ, ಶರಣಗೌಡ ಗೋರೆಬಾಳ 2 ದಶಕದಿಂದ ಮಾಧ್ಯಮ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುವ ಮೂಲಕ ಅಪಾರ ಕೊಡುಗೆ ನೀಡಿದ್ದಾರೆ. ಸಿಂಧನೂರು ಭಾಗದಲ್ಲಿ ಅವರು ಚಿರಪರಿಚಿತರಾಗಿದ್ದರು. ಯಾವುದೇ ಕೆಲಸವಾದರೂ ಶ್ರದ್ಧೆಯಿಂದ ಮಾಡುತ್ತಿರುವುದು ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ಅವರೊಟ್ಟಿಗೆ ಸೇವೆ ಸಲ್ಲಿಸಿದ್ದನ್ನು ಸ್ಮರಿಸಿದರು. ಸಂಘದ ರಾಜ್ಯ ಸಮಿತಿ ಸದಸ್ಯ ಶಿವಮೂರ್ತಿ ಹಿರೇಮಠ್, ಪತ್ರಕರ್ತ ಶರಣಗೌಡ ಕಳೆದ ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರು. ಕೆಲಸದ ಒತ್ತಡದಿಂದ ಅವರು ತಮ್ಮ ಆರೋಗ್ಯವನ್ನು ಕಡೆಗಣಿಸಿದರು. ಇದರಿಂದ ಸಂಘದ ಚಟುವಟಿಕೆಗಳಿಂದ ದೂರ ಉಳಿಯುವಂತಾಯಿತು. ಅವರ ಅಗಲಿಕೆ ಬೇಸರದ ಸಂಗತಿ. ಭಗವಂತ ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲಿ ಎಂದರು. ಉದಾಹರಣೆಗೆ ಬಂದಾಗ ಅವರ ಪತ್ರಿಕೆಯಲ್ಲಿ ಇದ್ದರು. പക്ഷെ ಅಣ್ಣ ಭೀಮರಾಯ ಸರ್ ಜೊತೆಗೇನು ಭಾಳ ಕೆಲಸ ಮಾಡಿದ್ದಾರೆ ಅವರು. ಬಟ್ ಅವರು ನೋಡೋದಕ್ಕೆ ಆಜನಭಾವ ಇದ್ದು ಕೂಡ ಭಾಳ ಮೃದು ಹೃದಯ. ಏನೇ ಮಾತಾಡಿದ್ರು ಡೌನ್ ಟು ಅರ್ಥ ಆಗಿ ಮಾತಾಡ್ಬಿಡೋರು. ನಮ್ಗೆ ನಾನೇ ನಿಮಗಿಂತ ಚಿಕ್ಕವನ್ನ ರೀತಿ ಮಾತಾಡೋರು. ಭಾಳ ಮುಜುಗರ ಆಗೋದು. ಸರ್ ನೀವು ಹಂಗೆ ಮಾತಾಡ್ಬಿಡ್ರು ದೊಡ್ಡವ್ರು ಇದೀವಿ ಅಂತಂದ್ರೆ ಇಲ್ಲ ಸರ್ ಅನ್ನೋದು. ಬಟ್ ಭಾಳ ಬೇಸರದ ಸಂಗತಿ ಏನಂದರೆ ನಾವು ಈ ಥರದ ಶ್ರದ್ಧಾಂಜಲಿ ಸಭೆಗಳನ್ನು ಪದೇ ಮಾಡೋದು ಎಲ್ಲೋ ಒಂದು ಕಡೆ ನೋವು ಅನ್ನಿಸ್ತಾ ಇದೆ. ಇತ್ತೀಚೆಗೆ ಒಂದು ಸಭೆ ಮಾಡಿದ್ವಿ, ಅದಾದಮೇಲೆ ಮತ್ತೆ ಈ ಥರದ್ದು ಒಂದು ಸಭೆ. ಇದು ಎಲ್ಲೋ ಒಂದು ಕಡೆ ಬೇಸರದ ಸಂಗತಿ. ಬಟ್ ಅವ್ರ ಬಗ್ಗೆ ನಾನು ಯಾಕಂದ್ರೆ ನಮ್ಮಲ್ಲಿ ಇರೋದ್ರಿಂದ ನನಗೆ ಗೊತ್ತಿರೋ ಒಂದಷ್ಟು ವಿಷಯ ಏನಂತಂದರೆ,
ಯಾವತ್ತಿಗೂ ಅವರು ಅಹಂಕಾರವನ್ನು ತಂದ್ಕೊಳ್ಳಿಲ್ಲ. ತಾನೊಬ್ಬ ಸೀನಿಯರು ಎಲ್ಲರ ಜೊತೆಗೆ ಬಾದರ್ಲಿ ಹಂಪನಗೌಡರು ಇವ್ರ ಮಾತು ಕೇಳಿ ಏನಾದರೂ ನಿರ್ಧಾರ ತಗೊಳ್ಳೋರಂಗಿಲ್ಲ. ನಾನು ಕೇಳಿದೆ ಏನ್ರಿ ಗೌಡ್ರ ಏನು ಸಮಾಚಾರ ಅಂತ ಕೇಳಿ ನಿರ್ಧಾರ ತಗೊಳ್ಳೋರಂತೆ. ಬಟ್ ಆದರೆ ಆ ಥರದ ಅಹಂಕಾರ ಭಾವ ಯಾವತ್ತಿರಲಿಲ್ಲ. ನಾನು ಇಷ್ಟು ದೊಡ್ಡ ಬೆಳವಣಿಗೆ ಇದ್ದೆ ನನ್ನಲ್ಲಿ, ಆ ಥರ ನನಗಿಷ್ಟು ನೆಟ್ವರ್ಕ್ ಇದೆ ಅಂತೇಳಿ ಯಾವತ್ತೂ ತೋರಿಸ್ಕೊಂಡಿಲ್ಲ. ನಾವೇನಾದರೂ ಅಫಿಷಿಯಲ್ ವಿಷಯಗಳನ್ನು ಮಾತಾಡಿದಾಗ ಸರ್ ಈ ಥರ ಒಂದು ಕಾರ್ಯಕ್ರಮ ಮಾಡಬೇಕು ಅಂದಾಗ ಒಂದೇ ಕ್ಷಣಕ್ಕೆ ಸರ್ ಆಯ್ತು ಸರ್ ಏನಾದರೂ ಮಾಡೋಣ ಸರ್, ಓಕೆ ಸರ್ ಬರೀ ಸರ್ ಮಾಡೋಣ ಸರ್, ಇಷ್ಟೇ, ಬೇಡ ಸರ್ ಆ ಥರದ ಏನಾದರೂ ಒಂದು ಆಕ್ಷೇಪ ವ್ಯಕ್ತಪಡಿಸುವಂಥ ವ್ಯಕ್ತಿತ್ವನೇ ಅಲ್ಲ. ಬಟ್ ಈ ಥರದೊಂದು ಆರೋಗ್ಯದಿಂದ ಅವರು ಭಾಳ 55 ವರ್ಷ, ಅದೇನು ಭಾಳ ದೊಡ್ಡ ಏಜ್ ಅಲ್ಲ ಈ ಕಾಲಕ್ಕೆ. ಅನಾರೋಗ್ಯಕ್ಕೆ ನಿಧನ ಆಗಿದ್ದು ತುಂಬ ಬೇಸರ ಆಯಿತು. ಅವರ ಕುಟುಂಬಕ್ಕೆ ಆ ಶಕ್ತಿ ಬರೆಸುವಂಥ ಶಕ್ತಿ ಸಿಗಲಿ. ಅವ್ರ ಕುಟುಂಬ ನೋವು ನೆಟ್ವರ್ಕ್ ಇತ್ತು. ಆ ಕೇಬಲ್ ನೆಟ್ವರ್ಕನ್ನು ಅವರು ಇತ್ತೀಚೆಗೆ ಅವರು ಅನಾರೋಗ್ಯಕ್ಕೊಳಗಾದಾಗ ಅವರ ಧರ್ಮಪತ್ನಿ ನಾಗರತ್ನ ಅಂತಿದ್ದಾರೆ, ಅವ್ರು ನೋಡ್ಕೊಳ್ತಿದ್ರು. ನಾನು ಹಿಂಗೆ ಒಂದು ದಿವಸ ಗೋರೆಬಾಳು ಕ್ಯಾಂಪಿಗೆ ವರದಿಗೆ ಹೋದಾಗ ಅವ್ರ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಇತ್ತೀಚೆಗೆ ಹೋದಾಗ ಅವ್ರ ಮನೆಗೆ ಭೇಟಿ ಕೊಟ್ಟಾಗ ಅವರು ಹತ್ತಾರು ರೀತಿಯ ಸಮಸ್ಯೆಗಳು ಇಟ್ಕೊಂಡಿದ್ರು. ತುಂಬ ನೋವಾಗುತ್ತೆ. ಯಾಕೆಂದರೆ ಇದು ಸಾಯುವಂಥ ವಯಸ್ಸಲ್ಲ, ಅವರು ಇನ್ನೂ ಬೆಳೀತಾ ಇದ್ದರು. ಆ ಭಾಗದಲ್ಲಿ ಎಲ್ಲ ರಾಜಕಾರಣಿಗಳಿಗೂ ಚಿರಪರಿಚಿತರು, ಸಂಘಟನೆಗಾರರಿಗೆ ಚಿರಪರಿಚಿತರು. ಒಬ್ಬ ಪತ್ರಕರ್ತನಾಗಿ ಒಬ್ಬ ಕೇಬಲ್ ನೆಟ್ವರ್ಕ್ ಬಿಸ್ನೆಸ್ ಹ್ಯಾಂಡಲ್ ಮಾಡಿಕೊಂಡು ತನ್ನ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡ್ಕೊಂಡಿದ್ರೇನೋ ಅನಿಸುತ್ತೆ. ಯಾಕಂದ್ರೆ ನಿರ್ಲಕ್ಷ್ಯ ಮಾಡಿದ್ದ ಪರಿಣಾಮವೇ ಆಯ್ತೇನೋ ಅನ್ನೋದು ಕೂಡ ಎಲ್ಲೊಂದು ಕಡೆ ಕಾಡ್ತಾ ಇದೆ. ಇನ್ನು ಮಕ್ಕಳು ಚಿಕ್ಕವರಿದ್ದಾರೆ, ಇನ್ನು ಅವರು ಮಕ್ಕಳದು ಇನ್ನೂ ಮದುವೆಗೂ ಆಗಿಲ್ಲ, ತುಂಬ ಕಷ್ಟದಲ್ಲಿದ್ದಾರೆ. ಅಂದರೆ ಒಂದು ರೀತಿಲಿ ಕುಟುಂಬದ ವಿಚಾರ ನೋಡಿದರೆ ಬೇರೆ ಆರೋಗ್ಯ ಒಂದು ಕಡೆ ಆಗಿದ್ದರೆ, ಕುಟುಂಬದ ಆರ್ಥಿಕ ವ್ಯವಸ್ಥೆ ಒಂದು ಕಡೆ ಆಗಿದ್ದರೆ ನಿಷ್ಠೂರವಾಗಿ ಹಾಗೂ ನಮ್ಮ ಸಿಂಧನೂರು ಆಮೇಲೆ ಗಂಗಾವತಿ ಭಾಗದಲ್ಲಿ ಒಂದು ಟಿ ವಿ ಚಾನಲ್ನ ಯಾರಾದರೂ ಪ್ರಾರಂಭ ಮಾಡಿದ್ರು, ಕೇಬಲ್ ಚಾನಲ್ ಅಂತಂದ್ರೆ ಅದು ಶರಣೇಗೌಡರ ಒಂದು ಪ್ರಯತ್ನದಿಂದ ಅಂತಲೇ ಹೇಳಿಕೊಬೋದು. ಈಗ ಒಂದೆರಡು ಚಾನಲ್ಲು ಸಿಂಧೂರಲ್ಲಿ ಇದಾವಂದ್ರೂ ಕೂಡ ಮೊದಲು ಬುನಾದಿ ಹಾಕಿದ್ದೇ ಶರಣೇಗೌಡರು. ಹಾಗೆ ಯಾವುದಾದ್ರೂ ರಾಜಕೀಯ ವ್ಯಕ್ತಿಗಳ ವಿರುದ್ಧ ಬರಿಬೇಕಾಗಿತ್ತು, ಅವ್ರದ್ದೇನಾದರೂ ತಪ್ಪುಗಳನ್ನು ಎತ್ತಿ ಹಿಡಿಬೇಕಾಗಿತ್ತು ಅಂದರೆ ನಾ ಕಂಡಂತೆ ಶರಣೇಗೌಡರು ನೇರವಾಗಿಯೇ ಅದರ ವಿರುದ್ಧ ಧ್ವನಿ ಎತ್ತಿ ಬರೆಯುವಂತಹ ವ್ಯಕ್ತಿತ್ವವುಳ್ಳಂಥವ್ರು. ಹಾಗೂ ಕೆಲವೊಂದು ಸರಿ ನನಗೆ ಮಾರ್ಗದರ್ಶನವನ್ನು ಕೂಡ ನೀಡ್ತಾ ಇದ್ದಾರೆ. ನಾನು ಹೊಸ ಪತ್ರಿಕೆ ಪ್ರಾರಂಭ ಮಾಡಿದಾಗ ನನ್ನ ಕಚೇರಿಗೆ ಬಂದು ಶುಭ ಹಾರೈಸಿದರು. ಹಾಗೆ ಅವರು ಕೆಲವೊಂದು ಸೂಕ್ಷ್ಮತೆಗಳನ್ನು ನನಗೆ ತಿಳಿಸಿದರು. ಅಂತಹ ಹಿರಿಯ ಚೇತನ ಅನಾರೋಗ್ಯದಿಂದ ಮೊನ್ನೆ ದಿನ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಹಾಗೆ ಇದು ಕೇವಲ ಪತ್ರಿಕೋದ್ಯಮಕ್ಕೆ ಅಷ್ಟೇ ಅಲ್ಲ, ಒಂದು ಏಜೆನ್ಸಿ ವಿಚಾರ ಬಂದಾಗಲೂ ಕೂಡ ಅದು ತುಂಬಲಾರದ ನಷ್ಟನೇ ಆಯಿತು. ಹಾಗೆ ಅವರ ಕೆಳಗಡೆ ಎಷ್ಟೋ ಪತ್ರಿಕಾ ಮಿತ್ರರು ಕೂಡ ಈಗೇನು ದೊಡ್ಡ ದೊಡ್ಡ ಪತ್ರಿಕೆಯಲ್ಲಿದ್ದಾರೆ, ಅವರ ಗರಡಿಯಲ್ಲಿ ಪಳಗಿದವರು ಕೂಡ ಹಲವಾರು ಜನ. ಭಾಳಷ್ಟು ನನಗೆ ಮೊದಲು ಅವ್ರ ಜೊತೆಗೆ ಒಡನಾಟ ಇಲ್ಲ. ಸಂಘದ ಚಟುವಟಿಕೆಗಳಲ್ಲಿ ಬಂದ ಮೇಲೆ ಅವ್ರ ಒಡನಾಟ ಸಿಕ್ತು. ಅವತ್ತು ಬಂದು ನೋಡಿದ್ವಿ, ಮಾತಾಡ್ತೀವಿ. ಅವರ ಸಂಘದ ಚಟುವಟಿಕೆಗಳ ವಿಚಾರ ಬಂದಾಗ ಅವರ ಒಡನಾಟ ಒಳ್ಳೆ ಆತ್ಮೀಯತೆಯಿಂದ ಎಲ್ಲರನ್ನ ಹಚ್ಕೊಂಡು ಎಲ್ಲರ ತುಂಬಿಕೊಂಡು ಇರ್ತಕ್ಕಂಥ. ಆದರೆ ಇತ್ತೀಚೆಗೆ ಕೆಲವು ವರ್ಷಗಳಿಂದ ಅವರ ಆರೋಗ್ಯ ಸರಿ ಇರಲಾರದ ಕಾರಣಕ್ಕಾಗಿ ಭಾಳಷ್ಟು ದೂರ ಚಟುವಟಿಕೆಗಳಿಂದ ದೂರ ಹೋಗಿ ಆ ಕೇವಲ ಪತ್ರಿಕೋದ್ಯಮ ಮಾತ್ರವಲ್ಲ, ವ್ಯಾಪಾರ ಇನ್ನಿತರ ಚಟುವಟಿಕೆಗಳ ಕುರಿತು ತಮ್ಮ ಆರೋಗ್ಯದ ಕಡೆ ಗಮನ ಕೊಡಲಾರದಕ್ಕೆ ಇಂಥ ಸಂದರ್ಭ ಒದಗಿ ಬಂದಿದೆ. ಎಲ್ಲರೂ ಕೂಡ ನಾವು ಕೂಡ ಹೆಚ್ಚಿನ ಹಿಂದೆ ಆರೋಗ್ಯದ ಬಗ್ಗೆ ಗಮನಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅವರ ಆರೋಗ್ಯಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ನೋವನ್ನು ಬರೀತಕ್ಕಂಥ ಶರಣಗೌಡ ಗೋರೆಬಾಳು ರಾಯಚೂರು ಸಿಟಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಾಹಿತಿಯನ್ನು ಸ್ನೇಹ ಕಡಿಮೆ ಇರ್ಬೋದು. ಬಟ್ ಆ ಭಾಗದಲ್ಲಿ ಸಿಂಧೂರಿನಿಂದ ಆ ಕಡೆ ಮೇಲ್ಭಾಗದಲ್ಲಿ ಭಾಳ ಒಂದು ಜನಪರಿಚಿತ ಹೆಸರು. ನಾನು ಕೊಪ್ಪಳದಲ್ಲಿ ಸಂಯುಕ್ತ ಕರ್ನಾಟಕ ಜಿಲ್ಲಾ ವರದಿಗಾರಾಗಿದ್ದಾಗ ನಮ್ಮ ಗೋರೆಬಾಳು ಭಾಗದಲ್ಲಿ ಅವರು ಸಂಯುಕ್ತ ವರದಿಗಾರರಾಗಿದ್ದರು. ನಾವು ವರದಿಗಾರರ ಸಭೆಯನ್ನು ಮಾಡುವಾಗ ಫ್ಲಾಟಿಗೆ ಭಾಳ ಸಲ ಬಂದಾಗ ಅವರು ಸಿಂಧೂರಿನಿಂದ ಅವ್ರು ಫ್ಲಾಟಿಗೆ ಬಂದು ನಮ್ಮ ಜೊತೆ ಪಾಲ್ಗೊಳ್ಳಬೇಕು. ನಾವು ಉದಯವಾಣಿಗೆ ಬಂದ ನಂತರ ಸಹಿತ ಅವರು ಉದಯವಾಣಿ ವರದಿಗಾರರಾಗಿ ಕೆಲಸ ಮಾಡಿದ್ರು. ಶರಣಗೌಡ ಗೋರೆಬಾಳು ಏನಂತಂದರೆ ಆ ಭಾಗದಲ್ಲಿ ಭಾಳ ಅವರು ಒಂದು ಡಿಸ್ಕನೆಕ್ಷನ್ ಏನಿತ್ತು, ಟಿ ವಿ ಕನೆಕ್ಷನ್. ಹೀಗಾಗಿ ಯಾವುದೇ ಪತ್ರಿಕೆ ಹೊಸ ಪತ್ರಿಕೆ ಬಂದರೆ ಆ ಭಾಗದಲ್ಲಿ ಅವರೇ ಏಜೆಂಟರು, ಅವರೇ ವರದಿಗಾರರು.
ಬಟ್ ಅವರು ಏಜೆನ್ಸಿ ತೊಗೊಂಡಾರಂತಂದ್ರೆ ಸಾಕು ಆ ಭಾಗದಲ್ಲಿ ಅಷ್ಟು ಪ್ರಬಲವಾಗಿ ಪ್ರಚಾರ ಮಾಡಿ ಪತ್ರಿಕೆಯನ್ನು ಮನೆ ಮನೆಗೆ ತಲುಪಿಸಿ ಚಂದಾದಾರರಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ವರದಿಗಾರ ಕೈಲಿ ಸಹಿತ ಗ್ರಾಮೀಣ ಭಾಗದಲ್ಲಿ ಏನನ್ನು ವರದಿ ಬರ್ತಾವಂದ್ರೆ ಅದು ಶರಣಗೌಡ ಬರ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಕಾರ್ಯ ಮಾಡ್ತಾಯಿದ್ರು. ಬಟ್ ಇನ್ನೂ ಅವರು ನಮ್ಮನ್ನು ಅದನ್ನು ವಯಸ್ಸು ಏನಲ್ಲ 50-52 ಅಂತಂದರೆ ಭಾಳ ಚಿಕ್ಕ ವಯಸ್ಸು. ಅವರು ಸಂಘದಲ್ಲಿ ನಾನು ಸಂಘದ ಸದಸ್ಯನಾಗಿದ್ದಾಗ ಕೂಡ ಅವ್ರು ಬರ್ತಿದ್ದರು ಸಂಘದ ಸಭೆಯಲ್ಲಿ, ಪ್ರತಿಯೊಂದು ಸಂಘದ ಸಭೆಯಲ್ಲಿ. ಸರ್ ಇಂಥವ್ರಿಗೆ ಸದಸ್ಯತ್ವ ಕೊಡ್ತಿಲ್ಲ ಸರ್ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಅನೇಕ ಸಲ ಒಂದಷ್ಟು ವಾದಗಳು ಮಾಡ್ತಿದ್ರು. ನಾನು ನಾಗರಾಜ್ ಸರ್ ಇದ್ದಾಗಿನಿಂದ ನಾನು ಇಲ್ಲಿ ಕಾರ್ಯಕಾರಿ ಸಮಿತಿಯಲ್ಲಿ ಇದ್ದೀನಿ. ಸೊ ಯಾವಾಗಲೂ ಸಂಘದಲ್ಲಿ ಯಾರಿಗೆ ಸದಸ್ಯತ್ವ ಕೊಡೋದಿತ್ತಂದ್ರೆ ಕೂಡ ಅವ್ರು ಒಗ್ಗಟ್ಟಿನಿಂದ ಬಂದು ಎಲ್ಲರ ಅಧ್ಯಕ್ಷರನ್ನ ಮತ್ತು ತಾಲೂಕು ಅಧ್ಯಕ್ಷರನ್ನ ವಿಶ್ವಾಸ ತಗೊಂಡು ಮಾಡೋರು. ನಾನು ಇವ್ರಿಗೆ ಇಷ್ಟು ಆಸಕ್ತಿ ಯಾಕೆ ಅಂತ, ಮತ್ತು ಅವ್ರ ಮೇಲೂ ಕಂಪ್ಲೇಂಟ್ ಇರೋರು, ಇಲ್ಲ ಅವರು ರಿಪೋರ್ಟರ್ ಅಲ್ಲ ಅನ್ನೋರು. ನನಗೆ ಅವರು ಸಾರ್ ಹೇಳಿದಂಗೆ ನನಗೆ ನಾನು ಲೋಕಲ್ ಚಾನಲಾಗಿದ್ದಾಗ ಅವರು ಡಿಶ್ ನೆಟ್ವರ್ಕಲ್ಲಿದ್ದರು, ಅವರೆಲ್ಲ ಕೇಬಲ್ ನೆಟ್ವರ್ಕಲ್ಲಿ ಕೆಲಸ ಮಾಡೋರು. ಕೇಬಲ್ ಡಿಶ್ ಅಂತಂದರೆ ಭಾಳ ಫೇಮಸ್ ಹೋಗ್ತದೆ ಯಾವಾಗ. ಹಾಗಾಗಿ ಭಾಳ ಏಜೆನ್ಸಿ ಮಾಡ್ತಿದ್ರು ಮತ್ತು ಪತ್ರಿಕೆ ಏಜೆನ್ಸಿ ಅವ್ರ ಮನೆಯವರು ಕೂಡ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾರೆ. ನನಗೆ ಒಂದು 2-3 ಬಾರಿ ಅವರು ಮಾತಾಡಿದಾಗ ಹೇಳ್ತಿದ್ರು, ಪ್ರತಿ ಕಾರ್ಯಕಾರಿ ಸಮಿತಿಯಲ್ಲಿ ಬಂದಾಗ ಕೂಡ ಅಲ್ಲಿಯ ಒಂದಷ್ಟು ಬೆಳವಣಿಗೆಗಳು ಸರ್, ಮತ್ತು ನಾನು ಈ ಥರ ಸರ್ ಇಷ್ಟೆಲ್ಲ ಕೇವಲ ಅವರು ಪತ್ರಕರ್ತರಾಗಿ ಅಷ್ಟೇ ಅಲ್ಲ, ಎಲ್ಲ ರಾಜಕಾರಣಿಗಳ ಜೊತೆಗೆ ಮತ್ತು ಎಲ್ಲ ಸಂಘಟನೆಗಳ ಜೊತೆಗೆ ಒಡನಾಡಿಗಳು ಎಲ್ಲರೂ ಪರಿಚಯ. ಶರಣಗೌಡರೇ ನಮ್ಮ ಗೋರೆಬಾಳ್ ಶರಣಗೌಡರು ಪತ್ರಕರ್ತರು ಸರ್ ಅವರು ಎಲ್ಲ ವಲಯದಲ್ಲಿ ಗುರುತಿಸ್ಕೊಂಡಂಥವ್ರು. ಒಬ್ಬ ಅಂತಹ ವ್ಯಕ್ತಿಯ ಅಗಲಿಕೆ ಅನಾರೋಗ್ಯ ಕಾರಣದಿಂದ ನನಗನ್ಸೋದು ಈ ಅವಧಿಯಲ್ಲಿ ನಾನು ಅವ್ರನ್ನ ಕಾರ್ಯಕಾರಿ ಸಮಿತಿಯಲ್ಲಿ ಭಾಳ ನೋಡಲಿಲ್ಲ. ಕಾರ್ಯದರ್ಶಿ ಆಗಿದ್ದರು. ಆದಮೇಲೆ ಈ ಅವಧಿಯಲ್ಲಿ ಅವರು ನಮ್ಮ ಜೊತೆಗೆ ಜಾಸ್ತಿ ಬರಲಿಲ್ಲ, ಸಭೆಯಲ್ಲಿ ಭಾಗವಹಿಸಲಿಲ್ಲ. ನಾನು ಒಂದು 2-3 ಬಾರಿ ನಾನು DH ಕಂಬಳೇಶ್ ಸರ್ ಅವ್ರನ್ನ ಕೇಳಿದಾಗ ಕೂಡ ಹೇಳಿದರು, ಇಲ್ಲ ಅವರಿಗೆ ಸ್ವಲ್ಪ ಅನಾರೋಗ್ಯ ಕಾಡ್ತದೆ ಸರ್ ಈ ಬಾರಿ. ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯ ಸಿದ್ದಯ್ಯ ಸ್ವಾಮಿ ಮಾತನಾಡಿ, ಉದಯವಾಣಿ ಸೇರಿದಂತೆ ಅನೇಕ ಪತ್ರಿಕೆಗಳಲ್ಲಿ ಕೆಲಸ ಮಾಡಿದ ಶರಣಗೌಡ ವ್ಯಕ್ತಿತ್ವದಿಂದಲೂ ಮೃದು ಸ್ವಭಾವವಾಗಿದ್ದರು. ಎಷ್ಟೇ ದೊಡ್ಡ ನಾಯಕರ ಸಂಪರ್ಕ ಹೊಂದಿದರೂ ಅಹಂಭಾವ ತಲೆಗೇರಿಸಿಕೊಳ್ಳದೆ ತಲಸ್ಪರ್ಶಿಯಾಗಿಯೇ ಬಾಳಿದರು. ಅವರ ಯುವ ಪತ್ರಕರ್ತರಿಗೆ ಮಾದರಿ ಎಂದರು. ಪತ್ರಕರ್ತ ಅಣ್ಣಪ್ಪ ಮೇಟಿ ಮಾತನಾಡಿ, ಸಿಂಧನೂರಿನಲ್ಲಿ ಕೇಬಲ್ ನೆಟ್ವರ್ಕ್ ವಿಚಾರ ಬಂದಾಗ ಮೊದಲು ನೆನಪಾಗುವುದು ಪತ್ರಕರ್ತ ಶರಣಗೌಡ ಅವರು. ಕಿರಿಯರಿಗೆ ಮಾರ್ಗದರ್ಶಕರಾಗಿ ಉತ್ತಮ ನಡತೆಯುಳ್ಳ ಪತ್ರಕರ್ತರಾಗಿ ಜನಮಾನಸದಲ್ಲಿ ಉಳಿದಿದ್ದಾರೆ. ಅವರು ನಮ್ಮನ್ನು ಅಗಲಿರುವುದು ನೋವಿನ ಸಂಗತಿ ಎಂದರು. ಪತ್ರಕರ್ತರಾದ ವಾಗೀಶ್ ಪಾಟೀಲ್, ಜಗನ್ನಾಥ್ ಪೂಜಾರ್ ಅನಿಸಿಕೆ ವ್ಯಕ್ತಪಡಿಸಿದರು. ಸಂಘದ ಪ್ರಧಾನ ಕಾರ್ಯದರ್ಶಿ ಎಂ ಪಾಷಾ ಹಟ್ಟಿ, ಪತ್ರಕರ್ತರಾದ ಬಸವರಾಜ ನಾಗಡದಿನ್ನಿ, ವಿಜಯ್ ಜಾಗಟಗಲ್, ವೀರನಗೌಡ, ಚಂದ್ರಕಾಂತ್ ಮಸಾನಿ, ಮಂಜುನಾಥ್ ಸಾಲಿ, ರಾಮಕೃಷ್ಣ ದಾಸರಿ, ವೆಂಕಟೇಶ್ ಹುಗಾರ್, ನೀಲಕಂಠ ಸ್ವಾಮಿ, ಶ್ರೀಕಾಂತ್ ಸಾವೂರ್, ಶಶಿಧರ್ ಅಂಗಡಿ, ಧೀರೇಂದ್ರ ಕುಲಕರ್ಣಿ, ರವಿಕುಮಾರ್, ರಾಜು ಸೇರಿದಂತೆ ಇತರರು ಇದ್ದರು. ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜು ಅರಸು ಅವರ ಜಯಂತಿಯನ್ನು ಆಗಸ್ಟ್ 20ರಂದು ಆಚರಣೆ ಮಾಡಲಾಗುತ್ತಿದ್ದು, ಅದ್ದೂರಿ ಆಚರಣೆಗೆ ಎಲ್ಲ ಸಿದ್ಧತೆ ಕೈಗೊಳ್ಳಬೇಕು ಎಂದು ಅಪರ ಜಿಲ್ಲಾಧಿಕಾರಿ ಶಿವಾನಂದ ಭಜಂತ್ರಿ ಹೇಳಿದರು. ಅವರಿಂದು ನಗರದ ನೂತನ ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ ಡಿ ದೇವರಾಜು ಅರಸು ಅವರ ಜಯಂತಿ ಅಂಗವಾಗಿ ಹಮ್ಮಿಕೊಂಡ ಪೂರ್ವಭಾವಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಆಗಸ್ಟ್ 20ರಂದು ಡಿ ದೇವರಾಜು ಅರಸು ಜಯಂತಿಯನ್ನು ಆಚರಣೆ ಮಾಡಲು ಅಧಿಕಾರಿಗಳು ಅಗತ್ಯ ಸಿದ್ಧತೆ ಕೈಗೊಳ್ಳಬೇಕು. ಡಿ ದೇವರಾಜು ಅರಸು ಅವರ ಜಯಂತಿ ಅಂಗವಾಗಿ ಅಂದು ಬೆಳಗ್ಗೆ 9 ಗಂಟೆಗೆ ಅಂಬೇಡ್ಕರ್ ವೃತ್ತದಲ್ಲಿ ಡಿ ದೇವರಾಜು ಅರಸು ಅವರ ಭಾವಚಿತ್ರ ಮೆರವಣಿಗೆಯನ್ನು ಹಮ್ಮಿಕೊಂಡಿದೆ ಚಾಲನೆ ನೀಡಲಾಗುತ್ತದೆ. ಮೆರವಣಿಗೆ ಅಂಬೇಡ್ಕರ್ ವೃತ್ತದಿಂದ ಪಂಡಿತ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದವರೆಗೆ ನಡೆಯಲಿದೆ. ಮೆರವಣಿಗೆಯಲ್ಲಿ ವಿವಿಧ ವಾದ್ಯ ಕಲಾ ತಂಡಗಳು ಭಾಗವಹಿಸಲಿವೆ ಎಂದರು. 11 ಗಂಟೆಗೆ ನಗರದ ಪಂಡಿತ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಸರ್ಕಾರದಿಂದ ಡಿ ದೇವರಾಜು ಅರಸು ಅವರ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತಿದ್ದು, SSLC ಮತ್ತು PUCಯಲ್ಲಿ ಹೆಚ್ಚಿನ ಅಂಕ ಪಡೆದು ಪಾಸಾದ 5 ಜನ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ ಸಾಧನೆ ಮಾಡಿದ 5 ಜನ ಸಾಧಕರನ್ನು ಗೌರವಿಸಲಾಗುತ್ತದೆ ಎಂದು ತಿಳಿಸಿದರು. ಈಗ ಹಿಂದಿನ ಸಾಲ SSLC PUC ಒಳಗ ಏನು ಹೈಯೆಸ್ಟ್ ಮಾರ್ಕ್ಸ್ ತೆಗೆದಾರಲ್ಲ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ, ಇದಕ್ಕೊಂದು ಉಪಸಮಿತಿ ಮಾಡಿವಿ. ಅವರು ನಮ್ಮ DDP ಆಗಿ DDPU ಆಮೇಲೆ ಇವ್ರ ಆಫೀಸರ್ ಅದನ್ನು ಮಾಡಿ ಯಾರ್ಯಾರು ಇದು ಮಾಡೋರು ಅವ್ರ ಕಡೆ ಇನ್ಫಾರ್ಮೇಶನ್ ತಗೊಂಡು ಅವ್ರು ಸೆಲೆಕ್ಟ್ ಮಾಡಿ ಅವತ್ತು ಸನ್ಮಾನ ಈಗ ಕೆಲವರು ಮೊನ್ನೆ ಹಾಸ್ಟೆಲ್ ಸೇರಿದಾಗ ಹಾಸ್ಟೆಲ್ ಪ್ರಬಂಧ ಸ್ಪರ್ಧೆ, ವಾಸನ ಸ್ಪರ್ಧೆ, ರಸಪ್ರಶ್ನೆ, ಅಬೌಟ್ ರಸಪ್ರಶ್ನೆ ಎಲ್ಲ ಇವ್ರ ಜಯಂತಿ ಮಾಡ್ತಾರಲ್ಲ
ಅವರಿಗೆ ಸಂಬಂಧಪಟ್ಟಂತ ಇದು ಆಮೇಲೆ ಕ್ರೀಡಾ ಸ್ಪರ್ಧೆ ಇದೆಲ್ಲ ಆಯೋಜನೆ ಮಾಡ್ತಾರೆ. ಅದಕ್ಕೊಂದು ನಾವು ಸಬ್ ಕಮಿಟಿ ಮಾಡಿ ಇವರ ಹೆಡ್ ಇರ್ತಾರೆ ಅಷ್ಟೇ ನಮ್ಮ CCM ಆಮೇಲೆ AD ಸ್ಪೋರ್ಟ್ಸ್ ಇರ್ತಾರೋ, ಆಮೇಲೆ ಕನ್ನಡ ಕಲ್ಚರ್ AD ಇರ್ತಾರೋ, ಆಮೇಲೆ ತಾಲೂಕು ಹಿಂದುಳಿದ ಕಲ್ಯಾಣಾಧಿಕಾರಿಗಳು ಇರ್ತಾರೆ. ಇವರೆಲ್ಲ ಒಂದು ಇದು ಮಾಡಿ ಅಲ್ಲಿವರೆಗೆ ಅಂದ್ರೆ ಕಾಂಪಿಟೇಷನ್ ಮಾಡಿಸಿ ಫಸ್ಟ್ ಸೆಕೆಂಡ್ ಯಾರು ಪ್ರೈಸ್ ಕೊಡ್ತಾರೆ ಅವರಲ್ಲಿ ಪ್ರೈಸ್ ಇದಾದ್ಮ್ಯಾಗ ಊಟದ ವ್ಯವಸ್ಥೆ ನಿಮ್ದು ಇದು ತಗೋತಾರ. ನೆಕ್ಸ್ಟ್ ತಾಲೂಕಾ ಮಟ್ಟದಾಗ ಇದೇ ರೀತಿ ಏನಾರ ಅವರು ವಿದಿನ್ ಅವ್ರಿಗೆ ಏನು ಬಜೆಟ್ ಅದ ಆ ಬಜೆಟ್ ಒಳಗೆ ಅಲ್ಲೇ ತಾಲೂಕಾ ಲೆವೆಲ್ ಅವರು ಮಾಡೇ ಮಾಡ್ತಾರೆ. ಅಧ್ಯಕ್ಷ ಪೊಲೀಸರು, ಲಾ ಅಂಡ್ ಆರ್ಡರ್, ಕಾರ್ಪೊರೇಷನ್ ಪಂಚಾಯತ್ ಇದೆಲ್ಲ ಅದನ್ನ ಏನಿದೆ ಮತ್ತೆ ಹಿಂದುಳಿದ ಜಾತಿಯ ಜನಾಂಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಡಿ ದೇವರಾಜು ಅರಸು ನಿಗದ ಅಧಿಕಾರಿ ಅಶೋಕ್, ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷ ಕೆ ಶಾಂತಪ್ಪ, ಉಪಾಧ್ಯಕ್ಷ ಯಂಕೋಬಾ, ಗೌರವ ಅಧ್ಯಕ್ಷ ಖಾಜನಗೌಡ, ಕಾರ್ಯದರ್ಶಿ ವಿಜಯ್ ಭಾಸ್ಕರ್ ಏಟಗಿ, ಭಗತ್ ರಾಜ್ ನಿಜಾಮಕಾರಿ ಸೇರಿದಂತೆ ಅನೇಕರು ಇದ್ದರು. ಅರಕೇರ ತಾಲೂಕಿನ ಮುಷ್ಟೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆರದರ್ತಿ ಗ್ರಾಮದ ಅಂಗನವಾಡಿ ಶಾಲೆಯ ಸಿಲಿಂಗ್ ಕುಸಿದು ಬಿದ್ದು ಅಂಗನವಾಡಿ ಕಾರ್ಯಕರ್ತೆ ಮಹಾದೇವಮ್ಮ ಗಾಯಗೊಂಡಿರುವ ಘಟನೆ ನಡೆದಿದೆ. ಅಂಗನವಾಡಿ ಕಟ್ಟಡದಲ್ಲಿ ಕಾರ್ಯಕರ್ತೆಯು ಕುಳಿತಿದ್ದಾಗ ಏಕಾಏಕಿ ಸಿಮೆಂಟ್ ಸಿಲಿಂಗ್ ಬಿದ್ದು ಮೂರ್ಛೆ ಹೋಗಿದ್ದು ಕೂಡಲೇ ದೇವದುರ್ಗ ತಾಲೂಕು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅದೃಷ್ಟವಶಾತ್ ಮಕ್ಕಳ ಶಾಲೆಯಲ್ಲಿರದೆ ಹೊರಗಡೆ ಇರುವಾಗ ಘಟನೆ ನಡೆದಿದೆ. ಯಾವ ಮಕ್ಕಳಿಗೂ ಅಪಾಯವಾಗಿಲ್ಲ. ಭಾರೀ ಅನಾಹುತ ತಪ್ಪಿದಂತಾಗಿದೆ. ಘಟನೆಯಿಂದ ಪಾಲಕರಲ್ಲಿ ಆತಂಕ ಮೂಡಲು ಕಾರಣವಾಗಿದೆ. ಕಟ್ಟಡ ಬಹುತೇಕ ಶಿಥಿಲಗೊಂಡರೂ ಮುಂಜಾಗ್ರತಾ ಕ್ರಮ ಕೈಗೊಳ್ಳದೇ ಇರುವುದು ಅವಘಡಕ್ಕೆ ಕಾರಣ ಎಂಬ ಆರೋಪ ಕೇಳಿ ಬಂದಿವೆ. ಇಲಾಖೆ ಅಧಿಕಾರಿಗಳು ಮುತುವರ್ಜಿ ವಹಿಸದೇ ಇರುವುದರಿಂದ ಮಕ್ಕಳು ಅಪಾಯಕ್ಕೆ ಸಿಲುಕುವಂತಾಗಿದೆ ಎಂಬ ಪಾಲಕರು ಆರೋಪಿಸಿದ್ದಾರೆ. ಸ್ಥಳಕ್ಕೆ ಮುಷ್ಟೂರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಾಗೇಂದ್ರ ಮತ್ತು ಗಬ್ಬೂರು ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೆಎಂಡಿಸಿ ಕಾಯ್ದೆ ಕಡ್ಡಾಯವಾಗಿ ಜಾರಿಗೆ ಖಾಸಗಿ ಆಸ್ಪತ್ರೆಗಳು ಸಹಕರಿಸಿ, ಉಲ್ಲಂಘಿಸಿದರೆ ಕ್ರಮ. ಡಿಸಿ ನಿತೀಶ್. ರಾಜ್ಯ ಸರ್ಕಾರ ಆಶಾ ಕಾರ್ಯಕರ್ತೆಯರಿಗೆ ಕೊಟ್ಟ ಭರವಸೆ ಜಾರಿಗೊಳಿಸಲು ಆಗ್ರಹಿಸಿ ಆಗಸ್ಟ್ 12ರಿಂದ 3 ದಿನ ರಾಜ್ಯಾದ್ಯಂತ ಆಶಾ ಕಾರ್ಯಕರ್ತೆಯರ ಅಹೋರಾತ್ರಿ ಪ್ರತಿಭಟನೆ. ಸೋಮಶೇಖರ್. ಆಗಸ್ಟ್ 8ರಿಂದ ಕೃಷಿ ವಿಶ್ವವಿದ್ಯಾಲಯ ಮೈದಾನದಲ್ಲಿ ಅಗ್ನಿವೀರ ಸೈನಿಕ ನೇಮಕಾತಿ ರ್ಯಾಲಿ. ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆ. ಪರಿಶಿಷ್ಟ ಜಾತಿಗಳ ಒಳ ಮೀಸಲು ಜಾರಿಗೆ ಸರ್ಕಾರ ವಿಳಂಬ ಖಂಡಿಸಿ ಪ್ರತಿಭಟನಾ ರ್ಯಾಲಿ. ಯೂರಿಯಾ ಗೊಬ್ಬರದಿಂದ ಕ್ಯಾನ್ಸರ್ ರೋಗ ಹೇಳಿಕೆ. ಕೊಪ್ಪಳ ಜೆಡಿ ರುದ್ರಪ್ಪ ವಿರುದ್ಧ ಅಮಾನತಿಗೆ ನಾಗನಗೌಡ ಆಗ್ರಹ. ಡಾಕ್ಟರ್ ಜಿ ಪರಮೇಶ್ವರ ಸರಳ ಸಜ್ಜನಿಗೆ ರಾಜಕಾರಣಿ. ಮಲ್ಲೇಶ್ ಕೊಲಿಮಿ. ನಗರದ ಜನರಿಗೆ ಮೂಲಭೂತ ಸೌಕರ್ಯ ಒದಗಿಸಲು ಒತ್ತಾಯಿಸಿ ಎಸ್ಯುಸಿಐ ಮನವಿ. ಅಗಲಿದ ಸಿಂಧನೂರು ಪತ್ರಕರ್ತ ಶರಣಗೌಡ ನಿಧನಕ್ಕೆ ಪತ್ರಕರ್ತರ ಸಂಘದಿಂದ ಸಂತಾಪ. ಆಗಸ್ಟ್ 20ರಂದು ದೇವರಾಜ್ ಅರಸು ಜಯಂತಿ. ಶಿಸ್ತುಬದ್ಧ ಆಚರಣೆಗೆ ಎಡಿಸಿ ಶಿವಾನಂದ್ ಭಜಂತ್ರಿ ಸಲಹೆ. ಅರಕೇರ ತಾಲೂಕಿನ ಆರ್ದರ್ತಿ ಅಂಗನವಾಡಿ ಕೇಂದ್ರ ಸಿಲಿಂಗ್ ಕುಸಿದು ಬಿದ್ದು ಕಾರ್ಯಕರ್ತೆಗೆ ಗಂಭೀರ ಗಾಯ.
ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.